ತುಂಬಾ ತಲೆಬಿಸಿ ಕೊಟ್ಟಿರೋದು ಅಂತ ಅಂದ್ರೆ ಡ್ರೈವಿಂಗ್ ರೂಲ್ಸ್. ಸೊ ಅದರಲ್ಲೂ ಡ್ರೈವಿಂಗ್ ಟೆಸ್ಟ್ ಪಾಸ್ ಮಾಡೋದು. ಸೊ ಫಸ್ಟ್ 1 ವರ್ಷ ನೀವು ಇಂಡಿಯನ್ ಲೈಸೆನ್ಸ್ ಅಲ್ಲಿ ಓಡಿಸಬಹುದು. ಅದಾದ ನಂತರ ನೀವು ಇಲ್ಲಿಯ ಲೈಸೆನ್ಸ್ ನ ತಗೊಳ್ಳೇಬೇಕು. ಇಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಳ್ಬೇಕು ಅಂತ ಅಂದ್ರೆ 2010 ಕೆಜಿಗೆ 200 ರಿಂದ 250 ರೂಪಾಯಿ ಪರ್ ಕೆಜಿ. ಇಲ್ಲಿಯ ನೇಟಿವ್ UK ಬ್ರಿಟಿಷ್ ಏನಿರ್ತಾರೆ ಸಿಟಿಸನ್, ಅವರೇ ಒಂದು ಟೆಂಪಲ್ ಅನ್ನ ಕಟ್ಟಿ, ಅದು ಹಿಂದೂ ಟೆಂಪಲ್, ಮತ್ತೆ ಮಂತ್ರಗಳನ್ನು ಸಹಿತ ನಮ್ಮ ಮಂತ್ರಗಳನ್ನ ಅವ್ರು ಉಚ್ಚಾರ ಮಾಡಿ, ಅವ್ರು ದಿನ ಭಜನೆ ಮಾಡಿ ಇವರ ಶೈಲಿಯಲ್ಲಿ ನಮ್ಮ ಮಂತ್ರಗಳನ್ನ ಅವರು ಹೇಳುವಂತದ್ದು. ಅದು ಹೇಗೆ ಪಂಚಾಮೃತ ಅಭಿಷೇಕಗಳು ಅದೆಲ್ಲ ಏನಿರುತ್ತೆ ಅದರ ಪ್ರೊಸೆಸ್ಗಳು ಅವಷ್ಟು ಅವನ್ನ ಮಾಡ್ತಾರೆ. ಪ್ರತಿನಿತ್ಯವೂ ಅನ್ನದಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅವರು ಈ ತರ ನಮ್ಮ ಸಂಸ್ಕೃತಿಯನ್ನ ಅವ್ರು ಫಾಲೋ ಮಾಡಿ ವ್ಯವಸ್ಥೆಗಳನ್ನ ಮಾಡ್ತಾ ಇರೋದು ನಿಜಕ್ಕೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಅಂದ್ರೆ ಇಲ್ಲಿ ಅವರಿಗೆ ಅವರ ಧಾರ್ಮಿಕ ನಂಬಿಕೆಗಳು ಕಡಿಮೆ ಆಗ್ತಾ ಇದೆ. ಮನುಷ್ಯನಿಗೆ ಏನ್ ಹೆಲ್ಪ್ ಮಾಡ್ತಾನೆ ಅದೇ ಮುಖ್ಯ, ಅದೇ ದೇವ್ರು. ಧಾರ್ಮಿಕ ನಂಬಿಕೆ ದೇವ್ರು ಅಂತ ಮತ್ತೊಂದಿಲ್ಲ ಅನ್ನೋದೇ. ಇಲ್ಲೆಲ್ಲ ಮನೆಗಳ ಮೇಲೆ ಹಾಕೊಂಡಿರ್ತಾರೆ, ಯಾರು ಆತರ ಧರ್ಮ ಪ್ರಚಾರಕರು ನಮ್ಮ ಮನೆಗೆ ಬರ್ಬೇಡಿ ಆ ತರದೆಲ್ಲ ಬೋರ್ಡ್ ಗಳನ್ನ ಹಾಕೊಂಡಿರ್ತಾರೆ. ನಾಯಿಗಳಿಗೆ ಏನಾದ್ರೂ ನಾವು ತೊಂದ್ರೆ ಮಾಡಿದ್ರೆ ಜೈಲು ಶಿಕ್ಷೆ ಆಗತ್ತೆ, ದಂಡ ಕೂಡ ಇದೆ. ಸೊ ನಾಯಿಗಳಿಗೆ ರಾಜ ಮರ್ಯಾದೆ ಇದೆ ಇಲ್ಲಿ ನಾಯಿಗಳನ್ನ ಮತ್ತೆ ಬೆಕ್ಕುಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ, ಮಕ್ಕಳ ತರಾನೇ ನೋಡ್ತಾರೆ. ಹೇಳ್ಬೇಕು ಅಂದ್ರೆ ಮಕ್ಕಳನ್ನ ನೆಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ನಾಯಿಯನ್ನ ಒಮ್ಮೆ ಎತ್ಕೊಂಡ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಕೈಂಡ್ ಆಗಿರ್ತಾರೆ. ಅಂದ್ರೆ ಜಾಸ್ತಿ ಸಾರಿಯನ್ನ ಉಪಯೋಗಿಸೋದಿರ್ಬೋದು, ಥ್ಯಾಂಕ್ ಯು ಹೇಳೋದಿರ್ಬೋದು. ಅವರು ಮಿಸ್ಟೇಕ್ಗಳೇ ಇರ್ಬೇಕು ಅಂತ ಇಲ್ಲ, ಆದ್ರೂ ಅವರು ಸಾರಿಯನ್ನ ಹೇಳಿರ್ತಾರೆ. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಂಡಿಯಾದಲ್ಲೆಲ್ಲ ಆದ್ರೆ ಅಥವಾ ಬೇರೆ ದೇಶಗಳೆಲ್ಲ ಆದ್ರೆ ಹೇಗಿರುತ್ತೆ ಅಂದ್ರೆ ಆಕ್ಸಿಡೆಂಟ್ ಆದಾಗ ನಿನ್ ತಪ್ಪು ಅಂತ ಎರಡು ಕಡೆಯಿಂದ ಎರಡು ಪಾರ್ಟಿಗಳು ಕೂಡ ಕಿರ್ಚಾಡೋದು, ಕೂಗಾಡೋದು ಅದು ಕಾಮನ್ ಆಗಿರುತ್ತೆ. ಒಂದು ಡೆಲಿವರಿ ಬಾಯ್ ಏನಿದ್ದ, ಅವನು ಒಂದು ಸ್ಕೂಟಿಯಲ್ಲಿ ಬಂದು ಒಂದು ಕಾರ್ಗೆ ಡಿಕ್ಕಿ ಹೊಡೆದಾಗ ಆ ಕಾರ್ನವನು ತಕ್ಷಣ ಕಾರನ್ನು ನಿಲ್ಲಿಸ್ಬಿಟ್ಟು ಬಂದು ಹೇಗಿದ್ಯಾ, ಸರಿಯಾಗಿದ್ಯಾ, ನನ್ ಸಾರಿ ಅಂತ ಹೇಳ್ಬಿಟ್ಟು ಅವ್ನ್ ಕಾರ್ ಅವ್ನು ಕೇಳ್ತಿದ್ರೆ, ಈ ಕಡೆಯಿಂದ ಸ್ಕೂಟರ್ ಅವನು ಕೂಡ ಹಾಗೆ ರಿಪ್ಲೈ ಮಾಡ್ತಿದ್ದಂಗೆ, ಇಲ್ಲ ಸಾರಿ ನನ್ ತಪ್ಪಾಯ್ತು ಅಂತ. ಅಂದ್ರೆ ಸಾರಿ ಅಂತ ಹೇಳೋದು ನನ್ ತಪ್ಪಿದೆ ಅಂತ ಅಲ್ಲ, ಈ ಇನ್ಸಿಡೆಂಟ್ ಆಯ್ತಲ್ವಾ ಅದಕ್ಕೆ ಸಾರಿ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಿರುತ್ತೆ. ನಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ ಸದಾ ಓದ್ಕೊಳ್ಳೋ ಪುಸ್ತಕ ಆಗಿರ್ಬೇಕು ಅನ್ನೋ ಮಾತಿದೆ. ಅಂದ್ರೆ ಬದುಕಿನ ಪ್ರತಿ ಪುಟದಲ್ಲೂ ಬಹಳಷ್ಟು ಅನುಭವಗಳು ಇರಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನುಭವ ಆಗಿರುತ್ತೆ. ಇಂಥ ಅನುಭವಗಳ ಬುತ್ತಿಯನ್ನ ಬಿಚ್ಚಿಟ್ಟು ಅದರಲ್ಲಿ ಸಿಹಿ ಕಹಿ ಉಪ್ಪು ಹುಳಿ ಎಲ್ಲದರ ಸವಿಯನ್ನ ಜೊತೆಗೆ ಹಂಚಿಕೊಳ್ಳೋಕೆ ಯುನೈಟೆಡ್ ಕಿಂಗ್ಡಮ್ ನಿಂದ ಅಲ್ಲಿನ ಬ್ರಿಸ್ಟಾಲ್ ನಿಂದ ಜಾಯ್ನ್ ಆಗಿದ್ದಾರೆ ಮಹೇಶ್ ಮತ್ತು ಸುಜಾತ ಗಾಂವ್ಕರ್ ದಂಪತಿ. ವಿಜಯ ಕರ್ನಾಟಕ ಇಂಟರ್ನ್ಯಾಷನಲ್ ಚಾನೆಲ್ನ ವಿಡಿಯೋ ಸರಣಿಗೆ ಸ್ವಾಗತ. ನಮಸ್ಕಾರ. ನಮಸ್ತೆ. ಮಹೇಶ್ ಮತ್ತು ಸುಜಾತ UK ವೀಸಾಗಳ ಬಗ್ಗೆ, ಉದ್ಯೋಗ ಮತ್ತು ಅವಕಾಶಗಳ ಬಗ್ಗೆ ಈ ಹಿಂದಿನ ವಿಡಿಯೋದಲ್ಲಿ ಬಹಳಷ್ಟು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ವಿಡಿಯೋನು ನೋಡಿ, ಅದರ ಲಿಂಕ್ ಈ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ. ಬ್ರಿಟಿಷರು ಬಹಳ ಕಾಲದಿಂದ ನಮ್ಮ ಭಾರತ ದೇಶದಲ್ಲಿ ಆಡಳಿತ ನಡೆಸಿದ್ರು. ಇಲ್ಲಿದ್ದ ಬ್ರಿಟಿಷರು ಅವರ ನಡೆ ನುಡಿಗಳ ಬಗ್ಗೆ ಇತಿಹಾಸ ನಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈಗ ಅವರದೇ ದೇಶದಲ್ಲಿ ಬ್ರಿಟಿಷರು ಹೇಗೆ ನಡ್ಕೊಳ್ತಿದ್ದಾರೆ, ಅವರ ಸ್ವಭಾವ ಹೇಗಿರುತ್ತೆ, ಹಾಗೆ ಭಾರತೀಯರನ್ನ ಹೇಗೆ ನೋಡ್ತಾರೆ, ಈ ಎಲ್ಲದ್ರ ಬಗ್ಗೆ ಅನುಭವ ಹಂಚ್ಕೊಳ್ತಿದ್ದಾರೆ ಸುಜಾತ ಮತ್ತೆ ಮಹೇಶ್ ಅವರು. ಹೇಳಿ ಸುಜಾತ ಮತ್ತೆ ಮಹೇಶ್ ಅವರೇ, ಅವರು ಅಲ್ಲಿನ ಸ್ವಭಾವ ಹೇಗಿರುತ್ತೆ ಬ್ರಿಟಿಷರದು, ಮತ್ತೆ ಭಾರತೀಯರನ್ನ ಕಂಡ್ರೆ ಹೇಗೆ ಅವ್ರು ನೋಡ್ತಾರೆ? ಇಲ್ಲಿನ ಬ್ರಿಟಿಷರು ಅಂತ ಅಂದ್ರೆ ನಾವೇನ್ ತಿಳ್ಕೊಂಡಿರ್ತೀವಿ, ಬ್ರಿಟಿಷ್ ನಮ್ಮ ಮೂವಿಗಳಲ್ಲಿ ಏನ್ ತೋರಿಸಿರ್ತಾರೆ ಹಾಗೆಂತೂ ಪೂರ್ಣ ಪ್ರಮಾಣದಲ್ಲಿ ಆ ತರದ್ದೇನು ಇರಲ್ಲ. ಯಾಕಂದ್ರೆ ಡಿಪ್ಲೊಮ್ಯಾಟಿಕ್ ಇರ್ತಾರೆ. ಏನೇ ಮಾತನಾಡ್ಬೇಕಿದ್ರು ಕೂಡ ಸಾರಿ ಮತ್ತೆ ಥ್ಯಾಂಕ್ ಯು ಇದ್ದೇ ಇರುತ್ತೆ. ಪ್ರತಿಯೊಂದು ಸೆಂಟೆನ್ಸ್ ಅಲ್ಲೂ ಕೂಡ ಏನ್ ಮಾಡಿದ್ರು ಕೂಡ, ಏನ್ ಮುಟ್ಟಿದ್ರು ಕೂಡ ಸಾರಿ ಅಂತ ಇರ್ತಾರೆ. ಸೊ ಅದಂತೂ ಇದೆ. ಬಟ್ ಒಂದ್ ರೀತಿಯಲ್ಲಿ ನೋಡೋಕ್ ಹೋದ್ರೆ ಈ ವರ್ಕ್ ಪ್ಲೇಸ್ಗಳಲ್ಲಿ ಆ ಥರದ್ರಲ್ಲಿ ಒಂದೊಂದ್ಸಲಿ ಏನಾಗಿರುತ್ತೆ ಅಂತಂದ್ರೆ ಪ್ರಮೋಷನ್ಗಳು ಇರ್ಬೇಕಿದ್ರೆ ಅಥವಾ ಏನೋ ಒಂದು ಜಾಬ್ ಸಿಗಬೇಕಿದ್ರೆ ಅಲ್ಲಿನವರಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಡೋದಂತೂ ಇದ್ದೇ ಇದೆ. ನಾವು ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಇಲ್ಲಿ ಬೇರೆಯವ್ರಿಗೆ, ಬೇರೆ ಕಂಟ್ರಿಯವ್ರಿಗೆ ಜಾಬ್ ಕೊಡಬೇಕು ಅಂತ ಅಂದ್ರೆ ಮೊದಲು ಇಲ್ಲಿಯವ್ರನ್ನ ಇಂಟರ್ವ್ಯೂ ಮಾಡಿ ಅದಾದ ನಂತರ ಮಾತ್ರ ಅಲ್ಲಿ ಬೇರೆ ಕಂಟ್ರಿಯವ್ರಿಗೆ ಅಪ್ರೋಚ್ ಮಾಡ್ಬೇಕು ಅನ್ನೋ ಲಾ ಕೂಡ ಇನ್ ಮುಂದೆ ತರ್ತಾ ಇದ್ದಾರೆ. ಸೊ ಅಂತದ್ದಿರ್ಬೇಕಿದ್ರೆ ಇವ್ರದ್ದು ಒಂಥರ ಏನಿದೆ, ನಾವೇ ಸ್ವಲ್ಪ ಮೇಲಿನವರು ಅನ್ನುವಂತ ಒಂದು ಫೀಲಿಂಗ್ ಅಂತೂ ಇದ್ದೇ ಇದೆ. ಆದರೆ
ನಮ್ಮ ಡೇ ಟು ಡೇ ಜೀವನದಲ್ಲಿ ಅದನ್ನ ಕಾಣಿಸ್ಕೊಳ್ಳಲ್ಲ. ಮತ್ತೊಂದೇನಂತ ಅಂದ್ರೆ, ಈ ನೀವು ಕೇಳಿರೋ ಹಾಗೆ ಈ ರೇಸಿಸಮ್ ಅಂತ ಅಲ್ಲ ಅಂತಾರಲ್ಲ, ಸೊ ಅದು ಈ ಜನರಲ್ ಈಗ ಪಬ್ಲಿಕ್ಗೆ ಕಾಣಿಸುವ ಹಾಗೆ ಅಷ್ಟೊಂದು ಮಟ್ಟದಲ್ಲಿ ಇಲ್ಲ. ಯಾವಾಗ ಇರತ್ತೆ ಅಂತಂದ್ರೆ, ಯಾರು ಅವರ ಜೀವನದಲ್ಲಿ ಯಾವುದೋ ಒಂದು ಇನ್ಸೆಕ್ಯೂರಿಟೀಸ್ನ ಹೊರಗಾಕೊಳ್ಳೋಕೆ ಬೇರೆಯವ್ರನ್ನ ಹೀಯಾಳಿಸಿ ಅಥವಾ ಬೇರೆಯವ್ರನ್ನ ಕೆಳಗೆ ತೋರಿಸಿ ತಮ್ಮನ್ನ ತಾವು ಮೇಲೆ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರ್ತಾರೋ, ಸೊ ಅವರು ಅಂದ್ರೆ ಯಾರೋ ಒಬ್ರು ಹೋಮ್ಲೆಸ್ ಇರ್ಬೋದು ಅಥವಾ ಯಾರೋ ಒಬ್ರು ಡ್ರಗ್ ಅಡಿಕ್ಟ್ಸ್ ಇರ್ಬೋದು, ಅವ್ರೇನ್ ಮಾಡ್ಬೋದು ಅಂತಂದ್ರೆ ಒಂದೊಂದು ಕಮೆಂಟ್ಸ್ ಗಳನ್ನ ಹಾಕ್ಬೋದು. ಆದ್ರೆ ಜನರಲ್ ಆಗಿ ಆ ತರದ್ದು ರೇಸಿಸಮ್ ಅಂತ ಅನ್ನೋದು ಮುಂದೆ ತೋರ್ಸ್ಕೊಡಲ್ಲ. ಅಂದ್ರೆ ಹೆಚ್ಚಿನದಾಗಿ ಡಿಪ್ಲೊಮ್ಯಾಟಿಕ್ ಆಗಿ ಇರ್ತಾರೆ. ನಮ್ ಮುಂದ್ಗಡೆಯಿಂದ ತುಂಬಾ ನಕ್ಕೊಂಡು ಚೆನ್ನಾಗೆ ಮಾತಾಡ್ತಿರ್ತಾರೆ. ಆದ್ರೆ ಅವರು ಹಿಂದ್ಗಡೆಯಿಂದ ಮಾತಾಡೋದು ಕೂಡ ಅಂದ್ರೆ ಅವ್ರ ಒಳಗಡೆನೆ ಎಷ್ಟೋ ಕಮೆಂಟ್ ಗಳನ್ನ ಪಾಸ್ ಮಾಡ್ಕೊಳ್ತಾರೆ. ಹೆಚ್ಚಿನ ಟೈಮ್ಗಳಲ್ಲಿ ಅವರು ತುಂಬಾ ಕೈಂಡ್ ಆಗಿರ್ತಾರೆ. ಅಂದ್ರೆ ಜಾಸ್ತಿ ಸಾರಿಯನ್ನ ಉಪಯೋಗಿಸೋದಿರ್ಬೋದು, ಥ್ಯಾಂಕ್ ಯು ಹೇಳೋದಿರ್ಬೋದು. ಅವರು ಮಿಸ್ಟೇಕ್ಗಳೇ ಇರ್ಬೇಕು ಅಂತ ಇಲ್ಲ, ಆದ್ರೂ ಅವರು ಸಾರಿಯನ್ನ ಹೇಳಿರ್ತಾರೆ. ಉದಾಹರಣೆಗೆ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಇಂಡಿಯಾದಲ್ಲ ಆದ್ರೆ ಅಥವಾ ಬೇರೆ ದೇಶಗಳೆಲ್ಲ ಆದ್ರೆ ಹೇಗಿರುತ್ತೆ ಅಂದ್ರೆ, ಆಕ್ಸಿಡೆಂಟ್ ಆದಾಗ ನಿನ್ ತಪ್ಪು ಅಂತ ಎರಡು ಕಡೆಯಿಂದ ಎರಡು ಪಾರ್ಟಿಗಳು ಕೂಡ ಕಿರ್ಚಾಡೋದು, ಕೂಗಾಡೋದು ಅದು ಕಾಮನ್ ಆಗಿರುತ್ತೆ. ಆದ್ರೆ ಇಲ್ಲಿ ನಾವು ರೀಸೆಂಟ್ ಆಗಿ ನೋಡಿದ್ವಿ, ಒಂದು ಡೆಲಿವರಿ ಬಾಯ್ ಏನಿದ್ದ, ಅವನು ಒಂದು ಸ್ಕೂಟಿಯಲ್ಲಿ ಬಂದು ಒಂದು ಕಾರ್ಗೆ ಡಿಕ್ಕಿ ಹೊಡೆದಾಗ ಆ ಕಾರ್ನವನು ತಕ್ಷಣ ಕಾರನ್ನು ನಿಲ್ಲಿಸ್ಬಿಟ್ಟು ಬಂದು ಹೇಗಿದ್ಯಾ, ಸರಿಯಾಗಿದ್ಯಾ, ನನ್ ಸಾರಿ ಅಂತ ಹೇಳ್ಬಿಟ್ಟು ಅವ್ನ್ ಕಾರ್ ಅವ್ನ್ ಕೇಳ್ತಿದ್ರೆ, ಈ ಕಡೆಯಿಂದ ಸ್ಕೂಟರ್ ಅವನು ಕೂಡ ಹಾಗೆ ರಿಪ್ಲೈ ಮಾಡ್ತಿದ್ದಂಗೆ, ಇಲ್ಲ ಸಾರಿ ನನ್ ತಪ್ಪಾಯ್ತು ಅಂತ. ಸೊ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಗಳು ಆತರ ಬರುತ್ತೆ. ಆದ್ರೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಮಾಡುವಾಗ ಈ ತರ ಸಾರಿಯನ್ನ ಯಾರು ಹೇಳಿರ್ತಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಅವ್ರದೇ ತಪ್ಪಿದೆ ಅಂತ ಮಾಡ್ತಾರೆ ಅನ್ನೋದು ಕೂಡ ಇದೆ. ಸೊ ಅವರು ಅಂದ್ರೆ ಸಾರಿ ಅಂತ ಹೇಳೋದು ನನ್ ತಪ್ಪಿದೆ ಅಂತ ಅಲ್ಲ, ಈ ಇನ್ಸಿಡೆಂಟ್ ಆಯ್ತಲ್ವಾ ಅದಕ್ಕೆ ಸಾರಿ ಅನ್ನೋ ರೀತಿಯಲ್ಲಿ ಅವರ ಮಾತುಗಳಿರುತ್ತೆ. ಹಾಗಾಗಿ ರೋಡ್ ರೇಜ್ ಆದಾಗ ಪೊಲೀಸ್ನವ್ರು ಎಂಟ್ರಿ ಆಗ್ದೇನೆ ಇವ್ರೇ ಸಾರಿ ಇಲ್ಲೇ ಮುಗಿಸ್ತಾರ. ಕೆಲವೊಮ್ಮೆ ಅಂದ್ರೆ ಮುಗಿಸ್ತಾರೆ ಅಂತ ಅಂದ್ರೆ ಅದು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ಳೋದು ಒಂದು ಆಪ್ಷನ್ ಇರೋದ್ರಿಂದ, ಸೊ ಅವರು ಅಲ್ಲೇನು ಮಾತಾಡೋದಿಲ್ಲ. ಮತ್ತೆ ಎಲ್ಲಾ ಕಾರ್ಗಳಿಗೂ ಡ್ಯಾಶ್ ಕ್ಯಾಮ್ ಅಂತ ಇರೋದ್ರಿಂದ ಸೊ ಅದೆಲ್ಲ ರೆಕಾರ್ಡ್ ಆಗಿರತ್ತೆ, ಯಾರಿಗ್ ತಪ್ಪಿರುತ್ತೆ ಅದೆಲ್ಲ, ಸೊ ಕ್ಲೇಮ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಮತ್ತೆ ಈ ಇನ್ಸಿಡೆಂಟ್ ಆಗಿರೋದಕ್ಕೆ ಸಾರಿ ಅನ್ನೋದು ಅವ್ರದ್ದಾಗಿರುತ್ತೆ. ನನ್ನ ತಪ್ಪು ನಿನ್ನ ತಪ್ಪು ಅನ್ನೋಕ್ಕಿಂತ ಈ ಇನ್ಸಿಡೆಂಟ್ ಆಯ್ತಲ್ಲ ಅದಕ್ಕೆ ಸಾರಿ ಅನ್ನೋ ತರ. ಆಕ್ಚುಲಿ ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಅನ್ಕೊಂಡಿದ್ದು ಇಲ್ಲಿ ಜನ ತುಂಬಾ ಅಷ್ಟು ಒಂದು ಒಳ್ಳೆ ರೀತಿಯಲ್ಲಿ ಒಡನಾಟಗಳು ಇರಲ್ಲ ಅಂತ ಅನ್ಕೊಂಡಿದ್ದೆ. ಆದ್ರೆ ನನ್ನ ಯೋಗನೋ ಅಥವಾ ನನ್ನ ಪುಣ್ಯನೋ ನಂಗೆ ಗೊತ್ತಿಲ್ಲ, ನಮ್ಮ ಮನೆ ಮತ್ತೆ ಅವ್ರ ಮನೆ ಒಂದೇ ಗೋಡೆ ಇರೋದು. ಸೊ ಆ ಮನೆಯಲ್ಲಿ ಒಬ್ರು ಕ್ಯಾರಲ್ ಅಂತ ಒಬ್ರು ಅಜ್ಜಿ ಇದ್ದಾರೆ, ಅವ್ರಿಗೊಂದು 80 ವರ್ಷ ವಯಸ್ಸಿರ್ಬಹುದು. ಆಕೆ ಮದ್ವೆ ಆಗಿಲ್ಲ, ಒಂದು ನಾಯಿಯನ್ನ ಸಾಕಿದ್ದಾರೆ. ಆ ನಾಯಿ ಕೂಡ ಒಂದು ವಿಶೇಷತೆ ಇದೆ, ಅದೇನಂದ್ರೆ ಅದು ಆರ್ಮಿ ಡಾಗ್ ಅದು. ಸೊ ಆರ್ಮಿಯಲ್ಲಿ ಇವಾಗ ಒಂದು ಗುಂಡಿನ ಶಬ್ದದಿಂದ ಅದರ ಕಿವಿ ಏನಾದ್ರೂ ಹೋಗಿದ್ರೆ, ಅಂದ್ರೆ ಶಬ್ದ ಕೇಳುವಂತ ಶಕ್ತಿಯನ್ನ ಆ ನಾಯಿ ಕಳೆದುಕೊಂಡಿದ್ರೆ, ಅಥವಾ ಯಾವ್ದಾದ್ರು ಯುದ್ಧದಲ್ಲಿ ಅದರ ಕಾಲನ್ನ ಕಳ್ಕೊಂಡಿದ್ರೆ, ಅಥವಾ ಏನಾದ್ರೂ ಒಂದು ಇಂಜುರಿ ಆಗಿ ಅದು ಮತ್ತೆ ಯುದ್ಧಕ್ಕೆ ಅಥವಾ ಮತ್ತೆ ಅವರ ಕೆಲಸಕ್ಕೆ ಅದು ಅರ್ಹ ಅಲ್ಲ ಅಂತ ಆದಾಗ ಒಂದು ಚಾರಿಟಿಗಳಿಗೆ ಆ ನಾಯಿಗಳನ್ನ ಸಾಗಾಟ ಮಾಡ್ಬಿಡ್ತಾರೆ. ಸೊ ಅಂತ ನಾಯಿಗಳನ್ನ ಸಂರಕ್ಷಣೆ ಮಾಡ್ಕೊಳಕ್ಕೆ ಅಂತಾನೆ ಒಂದು ಚಾರಿಟಿ ಸಂಘಗಳೆಲ್ಲ ಇರುತ್ತೆ. ಸೊ ಆ ಸಂಘದಿಂದ ಒಂದು ನಾಯಿಯನ್ನ ತಗೊಬಂದು ಅವರು ಸಾಕಿರುವಂತದ್ದು. ಆ ನಾಯಿ ಮತ್ತೆ ಅವರು ಇಬ್ರೇ ಆ ಮನೆಯಲ್ಲಿ ಇರುವಂತದ್ದು. ಸೊ ಅವರು ನಮ್ಮನ್ನ ಇಷ್ಟ ಹಚ್ಕೊಂಡಿದ್ದಾರೆ ಅಂದ್ರೆ ಅವರ ಮನೆಯ ಮಗಳು ನಾನು ಅನ್ನೋ ರೀತಿಯಲ್ಲಿ ಅವರು ನಂಗೆ ಪ್ರೀತಿಯನ್ನ ಮಾಡ್ತಾರೆ. ಮತ್ತೆ ಅವರು ನಮ್ಮ ಮನೆ ಬಗ್ಗೆ, ಆಮೇಲೆ ಮದುವೆ ಫೋಟೋಸ್ ಗಳೆಲ್ಲ ತೋರಿಸಿದಾಗ ತುಂಬಾ ಖುಷಿಯಾಗಿ, ನನ್ಗೆ ನಂದೇ ಆದಂತ ಫ್ಯಾಮಿಲಿ ಇಲ್ಲ, ನಿಮ್ಮ ಮನೆಯ ಫೋಟೋ ಕೊಡು, ನಿಮ್ಮ ಫ್ಯಾಮಿಲಿ ಫೋಟೋವನ್ನ ಕೊಡು, ಅದನ್ನ ನಾನು ನಮ್ಮ ಮನೆಯಲ್ಲಿ ಹಾಕೊಳ್ತೀನಿ. ಸೊ ಯಾರಾದ್ರೂ ನನ್ನ ಹತ್ರ ನಿನ್ನ ಫ್ಯಾಮಿಲಿ ಯಾವ್ದು ಅಂತ ಕೇಳಿದ್ರೆ ನಿನ್ನ ಫ್ಯಾಮಿಲಿಯನ್ನೇ ನಾನು ನಂದು ಅಂತ ತೋರಿಸ್ತೀನಿ ಅಂತ ಹೇಳಿದ್ರು. ಇಂಥ ಒಂದು ಜನ ಸಿಗೋದು ತುಂಬಾ ಅದೃಷ್ಟದ ವಿಷಯನೇ. ತುಂಬಾ ಪ್ರೀತಿಯನ್ನ ಮಾಡ್ತಾರೆ. ಈಗ ಸಾಮಾನ್ಯವಾಗಿ ಕಾನೂನು ಅಂದ ತಕ್ಷಣ ಏನಾಗುತ್ತೆ, ಅದು ಉಲ್ಲಂಘನೆ ಮಾಡೋದಕ್ಕೆ ಅಥವಾ ಮುರಿಯೋದಕ್ಕೋಸ್ಕರನೇ ಇರೋದು ಅಂತ ಅನ್ಸ್ಬಿಡುತ್ತೆ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವು ಟ್ರಾಫಿಕ್ ಅಲ್ಲಿ ಹೋಗ್ತಿರ್ತೀವಿ, ಸಿಗ್ನಲ್ ಇರುತ್ತೆ, ಸಿಗ್ನಲ್ ಜಂಪ್ ಮಾಡೋದು, ಲೆಫ್ಟ್ಗೆ ಹಾಕಿ ರೈಟ್ಗೆ ತಿರುಗೋದು, ಈ ತರದೆಲ್ಲ ಆಗ್ತಾನೆ ಇರುತ್ತೆ. ಸೊ ಅಲ್ಲಿ ಹೇಗಿದೆ ಕಾನೂನು ಉಲ್ಲಂಘನೆ ಆದ್ರೆ ಏನೇನಾಗುತ್ತೆ, ಈ ತರದ್ದೇನಾದ್ರೂ ಇದೆಯಾ?
ಕಾನೂನು ಮತ್ತೆ ಪೆಕ್ಯುಲಿಯರ್ ಲಾಸ್ ಅಂತ ಹೇಳಿದ್ರೆ ಒಂದು ದೊಡ್ಡ ಲಿಸ್ಟೇ ಇದೆ. ಅದಕ್ಕೆ ಅಂತಾನೆ ಇನ್ನೊಂದು ಸಂಚಿಕೆ ಮಾಡ್ಬೋದು ಅವ್ರು ಹೇಳಿರೋ ತರ. ಸೊ ಮೇನ್ ಅಂದ್ರೆ ನಾವು ಇಲ್ಲಿ ಬಂದಾಗ ತುಂಬಾ ತಲೆಬಿಸಿ ಕೊಟ್ಟಿರೋದು ಅಂತ ಅಂದ್ರೆ ಡ್ರೈವಿಂಗ್ ರೂಲ್ಸ್. ಸೊ ಅದರಲ್ಲೂ ಡ್ರೈವಿಂಗ್ ಟೆಸ್ಟ್ ಪಾಸ್ ಮಾಡೋದು. ಸೊ ಫಸ್ಟ್ 1 ವರ್ಷ ನೀವು ಇಂಡಿಯನ್ ಲೈಸೆನ್ಸ್ ಅಲ್ಲಿ ಓಡಿಸ್ಬೋದು. ಅದಾದ ನಂತರ ನೀವು ಇಲ್ಲಿಯ ಲೈಸೆನ್ಸ್ ನ ತಗೊಳ್ಳೇಬೇಕು. ಸೊ ಅದು ಹೇಗೆ ಅಂತ ಅಂದ್ರೆ ಡ್ರೈವಿಂಗ್ ಟೆಸ್ಟ್ ಮಾಡೋದು ಅಂತ ಅಂದ್ರೆ ಒಂಥರ ಚಕ್ರವ್ಯೂಹ ಭೇದಿಸಿದ ಹಾಗೆ ಅಂತ ಅನ್ಬೋದು. ಯಾಕಂತ ಅಂದ್ರೆ ಅವರಿಗೆ ನೀವು ಜಸ್ಟ್ ನೀವು ಆಕ್ಚುಲಿ ಫಾಲೋ ಮಾಡಿದ್ರೆ ಸಾಕಾಗಲ್ಲ, ನೀವು ಆಕ್ಚುಲಿ ನೋಡ್ಬೇಕು. ಇವಾಗ ಒಂದು ಮಿರರ್ ಇದೆ ಅಂತ ಅಂದ್ರೆ ಮಿರರ್ ಹಿಂಗ್ ನೋಡಿದ್ರೆ ಸಾಕಾಗಲ್ಲ, ಆಕ್ಚುಲಿ ಹಿಂಗ್ ನೋಡಿ ನೋಡ್ತಾ ಇದೀನಿ ಅಂತ ಅವ್ರಿಗೆ ಇನ್ಸ್ಟ್ರಕ್ಟರಿಗೆ ಇವ್ರಿಗೆ ಎಕ್ಸಾಮ್ ಮಾಡ್ತಾ ಇರೋರಿಗೆ ಕಾಣಿಸ್ಬೇಕು. ಆತರ ಇದೆ. ಅದು ತುಂಬಾ ಏನು ಕಷ್ಟ ಅನ್ಸ್ತು, ಮತ್ತೆ ಡಿಫ್ರೆಂಟ್ ಅನ್ಸ್ತು. ಮತ್ತೆ ಇಲ್ಲಿಯವರು ರೂಲ್ಸ್ ಗಳನ್ನು ಕೂಡ ಅಷ್ಟೇ ಪಾಲನೆ ಮಾಡ್ತಾರೆ. ಮತ್ತೊಂದು ಏನಂತ ಅಂದ್ರೆ ಇಲ್ಲಿ ಪ್ರತಿ ವರ್ಷ ಗಾಡಿಗಳಿಗೆ MOT ಅಂತ ಮಾಡ್ಲೇಬೇಕು. ಸೊ ಅದು ಇಂಡಿಯಾದಲ್ಲಿ ಅಂತ ಪರಿ ಸ್ಟ್ರಿಕ್ಟ್ ಆಗಿ ಏನು ಫಾಲೋ ಮಾಡಲ್ಲ. ಸರ್ವಿಸ್ ಮಾಡ್ತಾರಲ್ಲ ಆ ರೀತಿ ಅಲ್ಲ, ಇಲ್ಲಿ MOT ಅಂತ ಒಂದು ಗಾಡಿಯ ಒಂದು ಹೆಲ್ತ್ ಚೆಕ್ ತರ. ಸೊ ಅದು ಫೇಲ್ ಆದ್ರೆ ನೀವು ಗಾಡಿ ಓಡಿಸಂಗಿಲ್ಲ. ಅದನ್ನ ಅದು ಅಡ್ವೈಸರಿ ಅಥವಾ ಏನ್ ಸೀರಿಯಸ್ ಫಾಲ್ಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ರಿಸಾಲ್ವ್ ಮಾಡಿ ಆದ ನಂತರನೇ ನೀವು ಗಾಡಿ ಓಡಿಸ್ಬೋದು ಅಂತ. ಮತ್ತೆ ಮತ್ತೊಂದೇನಂತ ಅಂದ್ರೆ ನೀವು ಇಲ್ಲಿ ನೀವು ಟಿವಿ ನೋಡ್ಬೇಕು ಅಂತ ಅಂದ್ರೆ ಟಿವಿ ಲೈಸೆನ್ಸ್ ತಗೊಳ್ಳೇಬೇಕು. ಸೊ ಟಿವಿ ಲೈವ್ ಏನಾದ್ರೂ ನೋಡ್ತೀರಾ ಅಂತ ಅಂದ್ರೆ ನೀವು ಲೈಸೆನ್ಸ್ ಗಳನ್ನ ತಗೊಂಡಿರ್ಬೇಕು. ಅದು ಇವನ್ ಮೊಬೈಲ್ ಅಲ್ಲಿ ಕೂಡ ಆಗಿರ್ಬೋದು. ಟಿವಿ ನೋಡ್ತೀರಾ ಅಂದ್ರೆ ಟಿವಿ ಲೈಸೆನ್ಸ್ ಇರ್ಲೇಬೇಕು. ಅದು ಬಿಟ್ಟು ನೀವು ಲೈವ್ ಏನ್ ನೋಡ್ತೀರಾ ಅಂದ್ರೂ ಲೈಸೆನ್ಸ್ ಇರ್ಬೇಕು. ಇಲ್ಲ ಅಂದ್ರೆ ಅವ್ರು ಬಂದು ಚೆಕ್ ಮಾಡ್ಬೋದು, ನಿಮ್ಗೆ ಫೈನ್ ಕೂಡ ಹಾಕ್ಬಹುದು. ಅಂದ್ರೆ ಟಿವಿ ಲೈಸೆನ್ಸ್ ಅಂದ್ರೆ ಯಾವ ತರ ಅದು? ಅಂದ್ರೆ ಈಗ ಕೇಬಲ್ ಕನೆಕ್ಟಿವಿಟಿ ಹಂಗೆ ಇದೆಯಾ ಅಥವಾ ಈಗ ಡಿಶ್ ಸೆಟಪ್ ಬಾಕ್ಸ್ ಅಂದ್ರೆ ಕೇಬಲ್ ಕನೆಕ್ಟಿವಿಟಿ ಇದೆ. ಮತ್ತೆ ಈಗ BBC ಚಾನೆಲ್ಗಳನ್ನ ನೀವು ಯೂಟ್ಯೂಬ್ ನಲ್ಲಿ ನೋಡ್ತೀರಾ ಅಥವಾ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಗಳಲ್ಲಿ ನೋಡ್ತೀರಾ ಅಂದ್ರೂ ಕೂಡ ಸೊ ಲೈಸೆನ್ಸ್ ತಗೊಳ್ಳೇಬೇಕು. ಸೊ ಅವರು ಸರ್ವೆ ಮಾಡ್ತಾ ಇರ್ತಾರೆ, ಅವರ ಗಾಡಿಗಳನ್ನ ತಗೊಂಡು ಸ್ಯಾಟಲೈಟ್ ಏನು ಸ್ಕ್ಯಾನ್ ತರ ಆತರ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಎಲ್ಲಾರು ಪಿಕ್ ಆದ್ರೆ ಫೈನ್ ಗಳನ್ನ ಹಾಕೋದು ಕೂಡ. ಮತ್ತೆ ಇನ್ನೊಂದು ಪೆಕ್ಯುಲರ್ ಲಾ ಅಂತ ಅಂದ್ರೆ ಸ್ವಾನ್ಸ್ ಅಂತ ಅಂತಾರಲ್ಲ, ಹಂಸಗಳು. ಸೊ ಹಂಸಗಳನ್ನ ಯಾರು ಏನು ಮಾಡುವಂತಿಲ್ಲ. ಅದು ಹೇಗೆ ಅಂದ್ರೆ ಇಲ್ಲಿ ಈಗ ರಾಜಮನೆತನದ ಸ್ವತ್ತು ಅಂತ ಅವರು ಮಾಡಿಟ್ಕೊಂಡಿದ್ದಾರೆ ಇಲ್ಲಿಯವರು. ಸೊ ಅವ್ರೇನ್ ಬಂದು ನಿಮ್ಗೆ ಸ್ವಾನ್ಸ್ ನ ಏನೋ ನೀವು ಟಚ್ ಮಾಡ್ತಾ ಇದೀರಾ ಆತರ ಏನು ಕೇಳಲ್ಲ. ಬಟ್ ಅದೊಂದು ರೂಲ್ಸ್ ಇದೆ. ಸೊ ಏನಾದ್ರು ನೀವು ಅವ್ರು ಬೇಕು ಅಂತ ಅಂದ್ರೆ ನಿಮ್ಮನ್ನ ಮಾಡಿದ್ದಕ್ಕೆ ಅಂದ್ರೆ ಸ್ವಾನ್ಸ್ಗೆ ಏನಾದ್ರು ಮಾಡಿದ್ದಕ್ಕೆ ಜೈಲಿಗೆ ಹಾಕ್ಬಹುದು ಅಥವಾ ಏನೊಂದು ಫೈನ್ ಹಾಕ್ಬಹುದು. ಆ ತರದೊಂದು ರೂಲ್ಸ್ ಇದೆ. ಮತ್ತೆ ಇಲ್ಲಿ ನಾನು ಹಾರ್ನ್ ಹಾಕೋದು ತುಂಬಾ ಕಡಿಮೆ ಕೇಳಿರುವಂತದ್ದು. ಅಂದ್ರೆ ಎಲ್ಲಾದ್ರೂ ಹಾರ್ನ್ ಹಾಕಿದ್ರು ಯಾರಾದ್ರೂ ಅಂದ್ರೆ ಆತ ಅಂತ ಒಂದು ಜೀವಕ್ಕೆ ಸಂಚಕಾರ ಬರುವಂತದ್ದೇನೋ ಒಂದ್ ಮಾಡಿದ್ದ ಅಂತ ಕನ್ಸಿಡರ್ ಆಗ್ಬಿಡತ್ತೆ. ಮತ್ತೆ ಅವರು ಹಾರ್ನ್ ಹಾಕ್ಸ್ಕೊಂಡವ್ರು ಕೂಡ ಅವ್ರು ತುಂಬಾ ತಲೆ ಬಿಸಿ ಮಾಡ್ಕೊಂಡ್ಬಿಡ್ತಾರೆ. ಅಯ್ಯೋ ನಾನು ಇವತ್ತು ಹಾರ್ನ್ ಹಾಕ್ಸ್ಕೊಂಡ್ಬಿಟ್ಟೆ ಅಷ್ಟು ರೀತಿಯಲ್ಲಿ. ಯಾಕಂದ್ರೆ ಅವರು ಡ್ರೈವಿಂಗ್ ರೂಲ್ ಏನಿದೆ ಅದನ್ನ ಹೇಗಿದೆ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ರೌಂಡ್ ಅಬೌಟ್ ಗಳ ಕಾನ್ಸೆಪ್ಟ್ ಗಳಿದೆ. ಆಮೇಲೆ ಇಲ್ಲಿ ಡ್ರೈವಿಂಗ್ ಸೀಟ್ಗಳು ಹೇಗೆ ಲೆಫ್ಟ್ ಸೈಡ್ಗೆ ಇದೆ, ಹೇಗೆ ಎಲ್ಲ ಕಡೆ ನಮ್ಮ ಇಂಡಿಯಾದಲ್ಲಿ ಹೇಗಿದೆ ಅದೇ ತರನೇ ಓಡಿಸೋದೆಲ್ಲ. ಅದ್ರ ರೂಲ್ಗಳನ್ನ ಏನಿದೆ ನಮ್ಮ ಭಾರತದಲ್ಲೂ ಇದೆ, ಫಾಲೋ ಮಾಡೋರು ಕಡಿಮೆ ಇದ್ದಾರೆ. ಆದ್ರೆ ಇಲ್ಲಿ ಕರೆಕ್ಟ್ ಆಗಿ ಫಾಲೋ ಮಾಡ್ತಾರೆ. ಮತ್ತೆ ಅದ್ರ ಮೇಲೆ ನಿಮ್ಗೆ ಪಾಯಿಂಟ್ಸ್ ಗಳಿರುತ್ತೆ. ಏನಾದ್ರೂ ನೀವು ಡ್ರೈವಿಂಗ್ ಅದ್ರಲ್ಲಿ ತಪ್ಪುಗಳನ್ನ ಮಾಡಿದ್ರೆ ಕ್ಯಾಮ್ರಾಗಳಿರುತ್ತೆ. ಸೊ ಅದು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಯ್ತು, ನಿಮ್ಗೆ ಏನಾದ್ರೂ ಲೆಟರ್ ಬಂತು, ಟ್ರಾಫಿಕ್ ಪೊಲೀಸ್ಗಳು ಅಂತ ನಿಂತ್ಕೊಂಡು ಇರಲ್ಲ. ಸೊ ಅಲ್ಲಿ ಕ್ಯಾಮ್ರಾದಿಂದ ಕ್ಯಾಪ್ಚರ್ ಆಗಿ ಅವರು ಲೆಟರ್ನ ನಿಮ್ ಮನೆಗೆ ಕಳಿಸ್ತಾರೆ. ಸೊ ಅದೊಂದು 10 ಪಾಯಿಂಟ್ಗಳ 12 ಪಾಯಿಂಟ್ ನಂತರ ನಿಮ್ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ. ನೀವು ಮತ್ತೆ ಅದೇ ಚಕ್ರವ್ಯೂಹ ಭೇದಿಸಿ ಮತ್ತೊಂದ್ಸಲಿ ಟೆಸ್ಟ್ ತಗೊಳ್ಬೇಕು. ಅದು ದೊಡ್ಡ ಗೋಲ್ ಆಗ್ಬಿಡುತ್ತೆ. ಹೌದು. ಇನ್ನೊಂದು ಅಂದ್ರೆ ಇವಾಗ 100 ಕಿಲೋಮೀಟರ್ 60 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗುವಂತ ಜಾಗದಲ್ಲಿ ನೀವು ಅದಕ್ಕಿಂತ ಜಾಸ್ತಿ ಸ್ಪೀಡ್ ಅಲ್ಲಿ ಏನಾದ್ರೂ ಹೋದ್ರಿ ಅಂತ ಆಯ್ತು ಅಂದ್ರೆ, ಅದನ್ನೇನಾದ್ರೂ ಅವರು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿತ್ತು ಅಂತ ಅಂದ್ರೆ ಅದಕ್ಕೆ ಅಂತ ನಿಮ್ಗೆ ಒಂದು ಕ್ಲಾಸಸ್ ಗಳನ್ನೆಲ್ಲ ಕೊಡ್ತಾರೆ. ಅವರು ಕರೆಸ್ಬಿಟ್ಟು ನಿಮ್ಗೆ ಅಲ್ಲಿ ಒಂದು ಜೋರಾಗಿ ನೀವು ಹೋಗೋವಾಗ ಯಾರಿಗೋ ಒಂದು ಹೊಡೆದ್ರಿ, ಅವಾಗ ಅಲ್ಲಿ ಏನಾಯ್ತು ಅನ್ನೋದೆಲ್ಲ ನಮ್ಗೆ ಮಾನಸಿಕವಾಗಿ ಹೇಗ್ ಅನ್ಸತ್ತೆ ಅನ್ನೋದನ್ನೆಲ್ಲ ನಮ್ಗೆ ಕಲ್ಪನೆಗಳನ್ನ ಕೊಡೋದಕ್ಕೆ ಆನ್ಲೈನ್ ವಿಡಿಯೋಗಳೆಲ್ಲ ತೋರಿಸ್ತಾರೆ.
ಮತ್ತೆ ಇಲ್ಲಿ ಇನ್ನೊಂದು ಅಂದ್ರೆ ಬಸ್ಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಡಬಲ್ ಡೆಕ್ಕರ್ಗಳಿರುತ್ತೆ. ಹೀಗೆ ಸಾದಾ ಊರ್ ಕಡೆ ಬಸ್ಗಳ ತರನು ಇರತ್ತೆ, ಆದ್ರೆ ಹೆಚ್ಚಿನದಾಗಿರೋದೆಲ್ಲ ಡಬಲ್ ಡೆಕ್ಕರ್ಗಳು. ಇನ್ನೊಂದು ವಿಶೇಷ ಅಂದ್ರೆ ಇಲ್ಲಿ ಕಂಡಕ್ಟರ್ಗಳಿರಲ್ಲ, ಎಲ್ಲ ಡ್ರೈವರ್ಗಳು ಮಾತ್ರ ಇರೋದು. ಸೊ ಡ್ರೈವರ್ ಹತ್ರನೇ ಒಂದು ಪುಟಾಣಿ ಮಷಿನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ನಮ್ ಕಾರ್ಡ್ ಅನ್ನ ನಾವು ಟ್ಯಾಪ್ ಮಾಡಬಹುದು. ಇಲ್ಲ ಅಂದ್ರೆ ಅಲ್ಲಿ ಕೆಲವೊಮ್ಮೆ ಅವರು ಟಿಕೆಟ್ ಕೊಡ್ತಾರೆ, ಇಲ್ಲ ಎಲ್ಲ ಬಸ್ ಸ್ಟಾಪ್ ಗಳಲ್ಲೂ ಟಿಕೆಟ್ ಮಷಿನ್ ಇರುತ್ತೆ, ನೀವು ಅಲ್ಲಿಂದ ತಗೋಬಹುದು. ಇಲ್ಲ ಮೊಬೈಲ್ಗಳಲ್ಲೇ ನೀವು ಟಿಕೆಟ್ ಅನ್ನ ಕೂಡ ಪರ್ಚೇಸ್ ಮಾಡಬಹುದು. ಅಂದ್ರೆ ಕಾರ್ಡ್ ಅಂದ್ರೆ ಇಲ್ಲಿ ಮೆಟ್ರೋ ಕಾರ್ಡ್ ನಾವು ಯೂಸ್ ಮಾಡ್ತೀವಲ್ಲ, ನಮ್ಮ ನಾರ್ಮಲ್ ಡೆಬಿಟ್ ಕಾರ್ಡ್ಗಳು, ಕ್ರೆಡಿಟ್ ಕಾರ್ಡ್ಗಳು, ಅವುಗಳನ್ನ ಯೂಸ್ ಮಾಡುವಂತದ್ದು ಇರುತ್ತೆ. ಹಾಗೆ ನಿಮ್ಗೆ ಹೇಗೆ ನಮ್ಮ ಕರ್ನಾಟಕದಲ್ಲಿ ಹೆಂಗಸರಿಗೆ ಹೇಗೆ ಫ್ರೀ ಬಸ್ ವ್ಯವಸ್ಥೆಗಳಿದೆಯೋ, ಇಲ್ಲ ಆ ತರ ಎಲ್ರಿಗೂ ಇದೆ. ಆದ್ರೆ ನಿಮ್ಮ ಬರ್ತ್ಡೇ ಮಂತ್ಗಳಲ್ಲಿ ಮಾತ್ರ. ಉದಾಹರಣೆಗೆ ನನ್ನ ಬರ್ತ್ಡೇ ಇವಾಗ ಸೆಪ್ಟೆಂಬರ್ ಅಲ್ಲಿ ಅಂದ್ರೆ ಆ ತಿಂಗಳ ನಮಗೆ ಪೂರ್ತಿ ಬಸ್ ಅಲ್ಲಿ ಓಡಾಡೋದಕ್ಕೆ ಫ್ರೀ. ನಾನು ಅದಕ್ಕಿಂತ ಮುಂಚೆ ನಾನು ಅಪ್ಲೈ ಮಾಡಿರ್ಬೇಕು, ನನ್ನ ಐಡೆಂಟಿಟಿಯನ್ನ ಕೊಟ್ಟಿರ್ಬೇಕು. ಮತ್ತೆ ಹೌದು ಇದೇ ಮಂತ್ ಅಲ್ಲಿ ನನ್ನ ಬರ್ತ್ಡೇ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಅನ್ನ ನಾವು ಅವರಿಗೆ ಸಬ್ಮಿಟ್ ಮಾಡಿದ್ರೆ ಅವರು ಒಂದು ಬರ್ತ್ಡೇ ಪಾಸ್ ಅಂತ ಒಂದು ಕೊಡ್ತಾರೆ, ಒಂದು ಕಾರ್ಡ್ ಅನ್ನ ಮನೆಗೆ ಕಳಿಸ್ತಾರೆ. ಸೊ ಆ ಕಾರ್ಡ್ ಅನ್ನ ನೀವು ಯೂಸ್ ಮಾಡಿ ಆ ಒಂದು ತಿಂಗಳು ಫ್ರೀ. ಇಲ್ಲಿ ಹುಡುಗಿರಿಗೆ ಅಂತ ಇಲ್ಲ, ಎಲ್ರಿಗೂ ಫ್ರೀ. ಮತ್ತೆ ಬಸ್ ಅಲ್ಲಿ ನ್ಯೂಸ್ ಪೇಪರ್ ಗಳನ್ನ ಇಟ್ಟಿರ್ತಾರೆ, ನೀವು ದುಡ್ಡು ಕೊಟ್ಟು ತಗೊಳ್ಳೋದಿರಲ್ಲ, ಅಲ್ಲೇ ನ್ಯೂಸ್ ಪೇಪರ್ ಗಳು ಇಟ್ಟಿರ್ತಾರೆ, ನೀವು ಅದನ್ನ ಮನೆಗೂ ಕೂಡ ತಗೊಂಡು ಹೋಗ್ಬೋದು. ಮತ್ತೆ ಪ್ರತಿಯೊಬ್ರು ಬಸ್ಸಿಂದ ಇಳಿದು ಹೋಗುವಾಗ ಡ್ರೈವರ್ಗೆ ಥ್ಯಾಂಕ್ ಯು ಅಂತ ಹೇಳಿ ಹೋಗ್ತಾರೆ. ಸೊ ಅಂದ್ರೆ ಸೇಫ್ ಆಗಿ ನನ್ನ ತಂದು ಇಲ್ಲಿ ಬಿಟ್ಟಿದ್ದೀರಾ ಅನ್ನೋದನ್ನ ಅವರು ಹೇಳ್ತಾರೆ. ಹೌದು. ಮತ್ತೆ ಬಸ್ ಒಳಗಡೆ ಹೋಗುವಾಗ್ಲೂ ತುಂಬಾ ಸಾಲಲ್ಲಿ ಹೋಗೋದಿರ್ಬಹುದು, ಫಸ್ಟ್ ವಯಸ್ಸಾದವ್ರಿಗೆ ಬಿಟ್ಕೊಡೋದಿರಬಹುದು, ಆ ತರದ್ದೆಲ್ಲ ತುಂಬಾ ಚೆನ್ನಾಗಿದೆ. ಅವರಿಗೆ ಪ್ರಿಫರೆನ್ಸ್ ಕೊಡೋದು ಆ ತರದ್ದೆಲ್ಲ ಇದೆ. ಮತ್ತೆ ಇಲ್ಲಿ ಕಸ ವಿಲೇವಾರಿ ಮಾಡೋದು ಒಂದು ಪ್ರೋಸೆಸ್ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿದೆ ಅಂತ ನನ್ಗನ್ಸಿತ್ತು. ಮತ್ತೆ ಇಲ್ಲಿ ಯಾಕಂದ್ರೆ ಪ್ರತಿ ಒಂದು ಡೆಸಿಗ್ನೇಟೆಡ್ ದಿನಗಳಿರುತ್ತೆ ಬೆಂಗಳೂರಲ್ಲಿ ಇರೋ ತರನೇ, ಅವಾಗ ಬರ್ತಾರೆ, ಕಸವನ್ನು ತಗೊಂಡೋಗ್ತಾರೆ, ಹಸಿ ಕಸ, ಒಣ ಕಸ, ಅದನ್ನ ಬಿಟ್ಟು ಇಲ್ಲಿ ಸಾರ್ಟಿಂಗ್ ಸೆಂಟರ್ ಅಥವಾ ಟಿಪ್ ಅಂತ ಒಂದು ಜಾಗ ಇರುತ್ತೆ, ಅದಕ್ಕೆ ಅಂತಾನೆ ಒಂದು ಮಾಡಿರೋ ಒಂದು ಜಾಗ. ಸೊ ಅಲ್ಲಿ ನೀವು ಯಾವ್ದೊಂದು ಫ್ರಿಡ್ಜ್ ಇರ್ಬಹುದು, ಅಥವಾ ಹಸಿ ಕಸ ಅಂದ್ರೆ ಇವಾಗ ಗಾರ್ಡನ್ ವೇಸ್ಟ್ ಅಂತ ಅಂತೀವಲ್ಲ, ಸೊ ಅದನ್ನೆಲ್ಲ ನೀವು ಕಾರ್ ರಿಜಿಸ್ಟರ್ ಮಾಡಿ ಒಂದು ಸ್ಲಾಟ್ ತಗೊಂಡು ಅಪಾಯಿಂಟ್ಮೆಂಟ್ ತಗೊಂಡು ಅಲ್ಲಿ ಹೋಗಿ ಅದನ್ನ ಡಂಪ್ ಮಾಡಿ ಬರ್ಬೋದು. ಸೊ ಅದನ್ನು ಕೂಡ ತುಂಬಾ ಒಳ್ಳೆ ರೀತಿಯಿಂದ ಅವರು ಪ್ರೋಸೆಸ್ ಮಾಡಿ, ರೀಸೈಕಲ್ ಮಾಡೋದಿದ್ರೆ ರೀಸೈಕಲ್ ಮಾಡಿ ಅದನ್ನ ವಿಲೇವಾರಿ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಇವನ್ ಆಫೀಸ್ಗಳಲ್ಲೂ ಕೂಡ ಅದೇ ತರ ಇಟ್ಟಿರ್ತಾರೆ, ಹಸಿ ಕಸಕ್ಕೆ ಇದೆಲ್ಲದಕ್ಕೂ. ಮತ್ತೆ ರೋಡ್ಗಳಲ್ಲೆಲ್ಲ ಇಟ್ಟಿರ್ತಾರೆ ಕಸದ ಬುಟ್ಟಿಗಳನ್ನ. ಹಾಗಾಗಿ ಇಲ್ಲಿ ಯಾರು ಕಸವನ್ನ ಹೊರಗಡೆ ಎಸೆಯೋ ಹಾಗಿಲ್ಲ, ಅದನ್ನ ಅದ್ರ ಯಾವ ಜಾಗಕ್ಕೆ ಅದನ್ನ ಹಾಕ್ಬೇಕೋ ಅಲ್ಲೇ ಹಾಕ್ಬೇಕು. ಅದು ಪುಟ್ಟ ಮಕ್ಕಳಿಂದ ಇರೋವಾಗ್ಲೇ ಅವುಗಳಿಗೆ ಹಂಗೆ ಸಂಸ್ಕಾರಗಳನ್ನ ಕೊಟ್ಟಿರ್ತಾರೆ. ಇದು ಸ್ವಚ್ಛತೆ ಅನ್ನೋದು ಒಬ್ಬನ ಕರ್ತವ್ಯ ಅಲ್ಲ, ನಮ್ಮೆಲ್ಲರ ಕರ್ತವ್ಯ ಅನ್ನೋದು ಅವರಲ್ಲಿ ಮುಂಚೆನೆ ಇದು ಮಾಡಿರ್ತಾರೆ. ಪ್ಲಾಸ್ಟಿಕ್ ಬಳಕೆ ಹೇಗಿದೆ ಈಗ? ನಾವು ಎಲ್ಲಾ ಅಂದ್ರೆ ಯಾವುದೇ ದೊಡ್ಡ ಸ್ಟೋರ್ಗಳಿಗೆ ಹೋಗಿದ್ರು ಎಲ್ಲ ಪ್ಯಾಕೇಜಿಂಗು ಪ್ಲಾಸ್ಟಿಕ್ ಅಲ್ಲೇ ಆಗಿರುತ್ತೆ. ಮತ್ತೆ ನಮಗೀಗ ಹಾಲು ಪ್ಲಾಸ್ಟಿಕ್ ಅಲ್ಲೇ ಬರ್ತಿದೆ. ಅಲ್ಲಿನ ಪ್ಲಾಸ್ಟಿಕ್ ಬಳಕೆ ಹೇಗಿದೆ? ಇಲ್ಲಿ ಪ್ಲಾಸ್ಟಿಕ್ ಬಳಕೆ ವಿಚಾರಕ್ಕೆ ಬಂದ್ರೆ ತುಂಬಾ ಇದೆ. ಯಾಕಂತಂದ್ರೆ ಈ ಕೂಲ್ ಡ್ರಿಂಕ್ಸ್ ಇರ್ಬೋದು, ಸೊ ಅದನ್ನ ತುಂಬಾ ಕನ್ಸ್ಯೂಮ್ ಮಾಡ್ತಾರೆ ಇಲ್ಲಿ. ಮತ್ತೆ ಪ್ರತಿಯೊಂದು ವೆಜಿಟೇಬಲ್ಸ್ ಕೂಡ ನಮ್ಗೆ ಹೇಗಿದೆ ಅಂತ ಅಂದ್ರೆ, ಇಂಡಿಯಾದಲ್ಲಿ ಯಾರೋ ಒಂದು ಹೊರಗಡೆ ತಳ್ಳೋ ಗಾಡಿಯಲ್ಲಿ ಬಂದು ವೆಜಿಟೇಬಲ್ಸ್ ತರೋದಿರ್ಬೋದು, ಅಥವಾ ನಮ್ದೇ ಆದ ಒಂದು ಏನು ಕೈಚೀಲ ತಗೊಂಡು ಹೋಗಿ ವೆಜಿಟೇಬಲ್ಸ್ ತಗೊಳ್ತೀವಿ, ಕ್ಯಾರಿ ಬ್ಯಾಗ್ ಕೂಡ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹೇಗೆ ಅಂತ ಅಂದ್ರೆ, ಒಂದು ಬದನೆಕಾಯಿ ಅಂತ ಅಂದ್ರೆ ಬದನೆಕಾಯಿಗೆ ಒಂದು ಪ್ಯಾಕ್ ಮಾಡಿ ಅದರದ್ದೊಂದು ಪ್ಲಾಸ್ಟಿಕ್ ಬ್ಯಾಗ್ ಯೂಸ್ ಮಾಡಿರ್ತಾರೆ ಪ್ರತಿಯೊಂದಕ್ಕೂ. ಮತ್ತೆ ಹಾಲ್ಗಳಿಗೆ ಕ್ಯಾನ್ಗಳಿರುತ್ತೆ, ಸೊ ಆ ಕ್ಯಾನ್ಗಳು ಕೂಡ ಪ್ಲಾಸ್ಟಿಕ್ ಆಗಿರುತ್ತೆ. ಪ್ರತಿಯೊಂದು ಇಲ್ಲಿ ಪ್ಲಾಸ್ಟಿಕ್ ಬಳಕೆ ಇಂಡಿಯಾಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇದೆ ಅಂತ ಅಂದ್ರೂ ತಪ್ಪಾಗಲ್ಲ. ಬಟ್ ಅದನ್ನ ರಿಯೂಸ್ ಸರಿಯಾಗುತ್ತಾ? ಹೌದು. ಅಂದ್ರೆ ಇವಾಗ ಉದಾಹರಣೆಗೆ ಇಲ್ಲಿ ಟೆಸ್ಕೋ, ಸೇನ್ಸ್ಬರೀಸ್ ಈ ತರದ್ದೊಂದು ಗ್ರೋಸರಿ ಸ್ಟೋರ್ಗಳಿವೆ. ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ನಾವು ಈಗ ಕೈ ಚೀಲವನ್ನ ಮನೆಯಿಂದ ನಾವು ತರೋದಕ್ಕೆ ಮರ್ತಿದ್ರೆ ನಾವು ಅಲ್ಲಿ ಖರೀದಿ ಮಾಡ್ತೀವಿ. ಅದೇ ಕೈ ಚೀಲವನ್ನ ನಾವು ಇವಾಗ ಅದು ಸ್ವಲ್ಪ ಹಳೇದಾಯ್ತು ಅಂತಂದ್ರೆ ಆ ಕೈ ಚೀಲವನ್ನ ಕೊಟ್ಟು ಮತ್ತೊಂದು ಕೈ ಚೀಲವನ್ನ ಹೊಸದಾಗಿ ತಗೋಬಹುದು, ಅದಕ್ಕೆ ದುಡ್ಡಿಲ್ಲ. ಮೊದಲನೇ ಸರಿ ತಗೊಳೋದಕ್ಕೆ ಮಾತ್ರ ನಾವು ಇನ್ವೆಸ್ಟ್ ಮಾಡಿದ್ರಾಯ್ತು.
ಮತ್ತೆ ಎರಡನೇ ಸತಿ ನಾವೇನದು ಕೈಚೀಲ ಹಾಳಾಗಿದೆ, ನಾವು ಅದನ್ನೇ ಯೂಸ್ ಮಾಡಿ ಆ ಕೈಚೀಲ ಹಾಳಾಗಿದೆ ಅಂದ್ರೆ ನಾವು ಫ್ರೀ ಆಗಿ ಎಕ್ಸ್ಚೇಂಜ್ ಅನ್ನ ಮಾಡ್ಕೋಬಹುದು. ಆ ತರ ವ್ಯವಸ್ಥೆಗಳಿದೆ. ಮತ್ತೆ ಇಲ್ಲೆಲ್ಲ ಸಾರ್ಟಿಂಗ್ ಸೆಂಟರ್ ಇರೋದ್ರಿಂದ ಯಾವುದೇ ಕಸ ಇದ್ರು ಯಾವುದೇ ಇದ್ರು ಎಲ್ಲವನ್ನು ಬೇರೆ ಬೇರೆ ಮಾಡೇ ಹಾಕೋ ತರ ವ್ಯವಸ್ಥೆಗಳನ್ನ ಮಾಡಿಟ್ಟಿರ್ತಾರೆ. ಅದೆಲ್ಲ ಕೂಡ ಅವರು ಈಗ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳೋವಾಗ್ಲೇ ನೀವು ಏನನ್ನ ತಗೊಂಡು ಹೋಗ್ತಿದ್ದೀರಾ, ನಾನು ಬಟ್ಟೆ ಒಗೆಯೋದಕ್ಕೆ ಹೋಗ್ತಿದ್ದೀನಿ ಅಥವಾ ನಾನು ಹಸಿ ಕಸವನ್ನ ಹಾಕೋಕ್ ಹೋಗ್ತಿದ್ದೀನಿ, ಆತರ ನೀವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಹೋಗೋಕ್ಕಿಂತ ಮುಂಚೆನೆ ಅದ್ರ ಸಲುವಾಗಿ ಅಪಾಯಿಂಟ್ಮೆಂಟ್ ಗಳನ್ನ ತಗೊಂಡಿರೋದ್ರಿಂದ ನಿಮ್ಗೆ ಅಲ್ಲೂ ಕೂಡ ಅದೇ ತರ ವ್ಯವಸ್ಥೆಗಳಿರುತ್ತೆ. ಯಾವ್ದನ್ನ ಎಲ್ಲಿ ಹಾಕ್ಬೇಕು. ಇವಾಗ ಇಲ್ಲಿ ಹೆಚ್ಚು ಇಲೆಕ್ಟ್ರಿಕ್ ಕಾರ್ಗಳು ಜಾಸ್ತಿ ಬರ್ತಾ ಇದೆ, ಹಾಗಾಗಿ ಅವುಗಳ ಇದಿರಬಹುದು. ಪ್ರತಿಯೊಂದು ಕೂಡ ಎಲ್ಲ ಒಂದು ಸಿಸ್ಟಮೆಟಿಕ್ ವೇ ಅಲ್ಲೇ ನಡೆಯುತ್ತೆ. ಇನ್ನೊಂದು ನನ್ಗೆ ಇಲ್ಲಿ ವಿಚಿತ್ರ ಅನ್ಸಿದ್ದು ಅಂದ್ರೆ, ಏನೇ ಒಂದು ವಿಷಯ ಇದ್ರೂ ನೀವು ಅಪಾಯಿಂಟ್ಮೆಂಟ್ ತಗೊಂಡೇ ಹೋಗ್ಬೇಕು. ಒಂದು ಹೇರ್ ಕಟಿಂಗ್ ಹೋಗ್ಬೇಕಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು, ಒಂದು ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರೆ ಅಪಾಯಿಂಟ್ಮೆಂಟ್ ತಗೋಬೇಕು. ಊರ್ ಕಡೆ ಎಲ್ಲ ಹುಷಾರಿಲ್ಲ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕ್ಲಿನಿಕ್ ಹೋಗ್ಬಿಡ್ತೀವಿ, ಅಲ್ಲಿ ಹೋಗಿ ಅಲ್ಲಿ ಆಮೇಲೆ ಚೀಟಿ ಬರ್ಸ್ತೀವಿ. ಆದ್ರೆ ಇಲ್ಲಿ ಹಾಗಿಲ್ಲ. ನೀವೊಂದು ಇಲ್ಲಿ GP ಅಂತ ಇರ್ತಾರೆ, ಸೊ ಅವ್ರ ಹತ್ರ ಜನರಲ್ ಪ್ರಾಕ್ಟಿಷನರ್ ಅಂತ, ಸೊ ಅವ್ರ ಹತ್ರ ನೀವು ಅಪಾಯಿಂಟ್ಮೆಂಟ್ ತಗೋಬೇಕು. ಅದಕ್ಕೂ ಹೇಗೆ ಅಂದ್ರೆ ಒಂದಷ್ಟು ಲಿಸ್ಟ್ಗಳು, ಒಂದು ಫಾರ್ಮ್ ತುಂಬಬೇಕು, ಅಲ್ಲಿ ಒಂದಷ್ಟು ಲಿಸ್ಟ್ಗಳು ಇರತ್ತೆ. ಯಾವಾಗ ತಲೆನೋವು ಶುರು ಆಯ್ತು, ಅದ್ ಹೇಗ್ ಬಂತು, ಏನಾಯ್ತು, ಅದು ಬರೆಯೋದಕ್ಕೆ ನಮ್ಗೆ ಅರ್ಧ ತಲೆನೋವು ಹೆಚ್ಚಾಗತ್ತೆ. ಅದಷ್ಟು ತುಂಬದ ಮೇಲೂ ನಿಮ್ಗೆ ಅಪಾಯಿಂಟ್ಮೆಂಟ್ಗಳು ಅವತ್ತೇ ಸಿಗಲ್ಲ. ಅಲ್ಲಿ ಅವ್ರೊಂದು ಡೇಟ್ ಕೊಟ್ಟಿರ್ತಾರೆ, ಇಂಥ ದಿನ ಹಾಗೆ ಅಂತ. ಕೆಲವೊಂದು ಆಫೀಸ್ಗಳಲ್ಲಿ ಅವರು ಸ್ಪಾನ್ಸರ್ ಮಾಡ್ತಾರೆ, ಹೆಲ್ತ್ ಬೆನಿಫಿಟ್ ಕೂಡ ನಾವೇ ಮಾಡಿಸ್ತೀವಿ ಅಂತ. ಸೊ ಇವ್ರ ಆಫೀಸ್ ಅಲ್ಲಿ ಇತ್ತು ಅದು. ಸೊ ನಮ್ಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಮ್ಗೆ ಅದೇ ದಿನ ನಮ್ಗೆ ಡಾಕ್ಟರ್ ಸಿಗೋ ತರ, ಅಂದ್ರೆ ಆನ್ಲೈನ್ ಅಲ್ಲಿ ಕನ್ಸಲ್ಟೇಷನ್ ಮಾಡಿ, ಅಂದ್ರೆ ನಮ್ಮ ಸಿಚುವೇಶನ್ ಸಿವಿಯರ್ ಇದೆ ಅಂತ ಅಂದ್ರೆ ಅವರು ಆಸ್ಪತ್ರೆಗೆ ಹೋಗೋಕೆ ಸಜೆಸ್ಟ್ ಮಾಡೋ ತರ, ಆ ತರ ಇದೆ. ಬಟ್ ಜನರಲಿ ಇಲ್ಲಿ ಮೆಡಿಕಲ್ ಕೇರು ಇಂಡಿಯಾದಲ್ಲಿ ಮಚ್ ಬೆಟರ್ ಇದೆ ಅಂತ ಅಗ್ರಿ ಆಗ್ಲೇಬೇಕಾಗುತ್ತೆ ನಾವು. ಬ್ರಿಸ್ಟಲ್ಗೆ ಹೋದ ತಕ್ಷಣ ಈ ತರದೇ ರೆಸ್ಪಾನ್ಸ್ ಇತ್ತ ಜನರಿಂದ, ಅಥವಾ ಮನೆಯೊಳಗೆ ಕರೆದು ಮಾತಾಡ್ಸೋದು ಅಥವಾ ಅವ್ರ ಪರಿಚಯ ಮಾಡ್ಕೊಳ್ಳೋದು ಆ ತರ ಆಗ್ತಿತ್ತ? ನಮ್ಮ ಮನೆ ಮುಂದೆ ಒಬ್ರು ವಯಸ್ಸಾದಂತವ್ರೊಬ್ರು ಜಿಲ್ ಅಂತ ಇದ್ದಾರೆ, ಹಾಗೆ ಮನೆ ಪಕ್ಕದಲ್ಲಿ ಕ್ಯಾರಲ್ ಅಂತ ಇದ್ದಾರೆ. ಸೊ ಇವರೆಲ್ಲ ತುಂಬಾ ಆತ್ಮೀಯವಾಗಿ ಮಾತಾಡಿಸ್ತಿದ್ರು. ಆದ್ರೆ ಎಲ್ಲರೂ ಹಾಗಿರಲ್ಲ, ಹೆಚ್ಚಿನದಾಗಿ ಮನೆಯಿಂದ ಹೊರಗಡೆನೆ ನಿಂತು ಮಾತಾಡ್ಸೋದೇ ಜಾಸ್ತಿ. ಅಂದ್ರೆ ಇಲ್ಲಿನ ಸಂಸ್ಕೃತಿ ಹೇಗೆ ಅಂದ್ರೆ, ನೀವು ಜಸ್ಟ್ ಒಂದು ಸ್ಮಾಲ್ ಟಾಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಮನೆ ಹೊರಗಡೆನೆ ಒಂದು ಮಾತಾಡಿಸಿ ಕಳಿಸುವಂತದ್ದು. ಒಳಗಡೆ ಕರ್ಸ್ಬೇಕು ಅಂತ ಅಂದ್ರೆ ಅವ್ರನ್ನ ಇನ್ವೈಟ್ ಮಾಡಿರೋದು ಅಥವಾ ಯಾವುದೋ ಒಂದು ಚರ್ಚೆಗೆ ಅಥವಾ ಕರ್ಸ್ಕೊಂಡಿರೋದು, ಅಥವಾ ಕ್ರಿಸ್ಮಸ್ ಅಥವಾ ಈಸ್ಟರ್ ದಿನಗಳಲ್ಲಿ ಕರ್ಸ್ಕೊಂಡಿರೋದು, ಆ ತರ ದಿನಗಳನ್ನ ಮಾತ್ರ ಅವರು ಒಳಗಡೆ ಕರ್ಸ್ಕೊಂಡಿರ್ತಾರೆ. ಇಲ್ಲ ಅಂತ ಅಂದ್ರೆ ಜಸ್ಟ್ ಸ್ಮಾಲ್ ಟಾಕ್ಗೆ ಹೊರಗಡೆನೆ ನಿಲ್ಲಿಸಿ. ಆದ್ರೆ ಕರ್ನಾಟಕದವರು ಒಂದಷ್ಟು ಜನ ಇಲ್ಲಿ ಇದ್ದಾರೆ. ನಾನು ಇಲ್ಲಿ ಬರೋಕ್ಕಿಂತ ಮುಂಚೆ ಇವ್ರು ಬಂದು 1 ವರ್ಷ ಆಗಿತ್ತು. ಇವರು RSM ಅಲ್ಲಿ ಜಾಬ್ ಶುರು ಮಾಡಿ, ಆಗ ಬ್ರಿಸ್ಟಲ್ ಕನ್ನಡ ಬಳಗದಿಂದ ಅವರಿಗೆ ಒಂದಷ್ಟು ನಮ್ಮ ಕರ್ನಾಟಕದವರು ಒಂದಷ್ಟು ಜನ ಫ್ರೆಂಡ್ಸ್ ಆಗಿದ್ರು. ಈಗ 3-4 ಕುಟುಂಬಗಳು ನಮಗೆ ಆತ್ಮೀಯವಾಗಿ ತುಂಬಾ ಹತ್ರವಾಗಿದೆ. ಸೊ ಅವರು ನಮ್ಮನ್ನ ಅವ್ರ ಮನೆಗೆ ಕರೆಯೋದು, ನಾವು ಅವರನ್ನ ನಮ್ಮ ಮನೆಗೆ ಕರೆಯೋದು, ಜೊತೆಗೆ ಎಲ್ಲಾದ್ರೂ ಟ್ರಿಪ್ಗೆ ಹೋಗೋದು, ಈ ತರದೆಲ್ಲ ಆಗಿರೋದ್ರಿಂದ ಸ್ವಲ್ಪ ಮನೆ ನೆನಪು ಒಂದಷ್ಟು ದಿನ ಮುಂದೂಡಕ್ಕೆ ಅದು ತುಂಬಾ ಹೆಲ್ಪ್ ಆಗಿದೆ. ಸೊ ಇಲ್ಲಿಯ ಫ್ರೆಂಡ್ಸ್ ನಮ್ಮ ಫ್ಯಾಮಿಲಿ ಆಗಿದ್ದಾರೆ ಈಗ. ಅಂದ್ರೆ ಈಗ ಮನೆ ನೆನಪು ಅಂದ ತಕ್ಷಣನೇ ಫಸ್ಟ್ ನಮ್ಗೆ ಬರೋದು ಊಟ ತಿಂಡಿ ಬಗ್ಗೆ. ಊಟ ತಿಂಡಿ ಮಿಸ್ ಆಗ್ತಿದ್ದಂಗೆ ಮನೆ ನೆನಪಾಗುತ್ತೆ. ಸೊ ಅಲ್ಲಿನ ಊಟ ತಿಂಡಿ ಹೇಗೆ ಅಂದ್ರೆ, ಇಲ್ಲಿನ ನಮ್ಗೆ ಯಾವ್ದೇ ಅಡಿಗೆ ಮಾಡ್ಬೇಕು ಅಂದ್ರೆ ಅಷ್ಟು ಎಲ್ಲಾ ಸಾಮಗ್ರಿಗಳು ಸಿಗ್ತಾವ? ಇಲ್ಲಿ ಗ್ರೋಸರಿ ಸ್ಟೋರ್ಸ್ ಗಳಲ್ಲಿ ಇಲ್ಲಿನ ಗ್ರೋಸರಿ ಸ್ಟೋರ್ಸ್ಗಳು ಅಂದ್ರೆ ಟೆಸ್ಕೋ ಇರ್ಬೋದು, ಸೇನ್ಸ್ಬರೀಸ್ ಇರ್ಬೋದು, ಅಥವಾ ಆಲ್ಡಿ ಅಂತ ಎಲ್ಲ ಇದೆ. ಸೊ ಅಲ್ಲಿ ಒಂದು ಇಂಡಿಯನ್ ಸೆಕ್ಷನ್ ಅಥವಾ ಏಷ್ಯನ್ ಸೆಕ್ಷನ್ ಅಂತಾನೆ ಇರುತ್ತೆ. ಅಲ್ಲಿ ನಾರ್ಮಲ್ ಆಗಿ ಅಕ್ಕಿ, ಬೇಳೆ ಅಂತದ್ದೆಲ್ಲ ಸಿಗತ್ತೆ. ಮತ್ತೆ ತರಕಾರಿಗಳೆಲ್ಲ ಇಂಡಿಯಾದಲ್ಲಿ ಹೇಗೆ ಸಿಗತ್ತೆ ಅದೇ ರೀತಿ ಸಿಗತ್ತೆ. ಇಲ್ಲಿ ಕ್ಯಾರೆಟ್ ಮತ್ತೆ ಏನು ಬಟಾಟೆ ಅಂತಾರಲ್ಲ, ಆಲೂಗಡ್ಡೆ, ಅದು ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗೋದು ಇಲ್ಲಿ. ಉಳಿದಿದ್ದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಕಂಪ್ಯಾರಿಟಿವ್ಲಿ. ಮತ್ತೆ ಇಂಡಿಯನ್ ಸ್ಟೋರ್ಸ್ಗಳು ಅಂತ ತುಂಬಾ ಇದೆ. ಸೊ ಅಲ್ಲಿ ನಮಗ್ ಬೇಕಾದಂತ ಎಲ್ಲದು ಇಂಡಿಯಾದಲ್ಲಿ ಏನೇನ್ ಸಿಗತ್ತೆ ಅದೆಲ್ಲ ಇಲ್ಲೂ ಸಿಗತ್ತೆ. ಒಂದೊಂದ್ಸಲ ಇಂಡಿಯಾದಲ್ಲಿ ಸಿಗದೆ ಇರೋದೆಲ್ಲ ಇಲ್ಲೂ ಸಿಗ್ತಾ ಇರುತ್ತೆ. ನಮ್ಗೊಂಥರ ಮಾಯಿನ್ ಶುಂಠಿ ಅಂತ ಒಂದು ಪದಾರ್ಥ ಇದೆ. ಅದು ಇಂಡಿಯಾದಲ್ಲಿ ಬೆಂಗಳೂರಲ್ಲೂ ನಾವು ಸಿಕ್ಕಿರ್ಲಿಲ್ಲ ನಮ್ಗೆ, ಅಂದ್ರೆ ಸ್ಟೋರ್ಸ್ಗಳಲ್ಲಿ, ಬಟ್ ಇಲ್ಲಿ ಸಿಗ್ತಾ ಇತ್ತು. ಸೊ ಅದನ್ನೆಲ್ಲ ಅಂದ್ರೆ ಊಟಕ್ಕೆ ಏನು ಕೊರತೆ ಇಲ್ಲ ಆ ಲೆಕ್ಕದಲ್ಲಿ. ಆದ್ರೆ ನೀವು ಹೊರಗಡೆ ಹೋದ್ರೆ ಅಂದ್ರೆ ರೆಸ್ಟೋರೆಂಟ್ಸ್ಗೆಲ್ಲ ಹೋದ್ರೆ
ಅಲ್ಲಿ ಸ್ವಲ್ಪ ನಿಮ್ಗೆ ಅಂದ್ರೆ ನಾವು ಸಸ್ಯಾಹಾರಿಗಳು, ಸೊ ನಮ್ಗೆ ಇಲ್ಲಿ ಹೇಗಂತ ಅಂದ್ರೆ ವೆಜಿಟೇರಿಯನ್ಸ್ ಅಂತ ಅಂದ್ರೆ ಎಗ್ ಮತ್ತೆ ಫಿಶ್ ಆಯಿಲ್ ಕೂಡ ವೆಜಿಟೇರಿಯನ್ ಅಂತಾನೆ ಕನ್ಸಿಡರ್ ಮಾಡೋದು ಇಲ್ಲಿ. ಸೊ ನಾವು ಅವರಿಗೆ ನಮಗೆ ವೆಜಿಟೇರಿಯನ್ ಬೇಕು ಅಂತ ಅಂದ್ರೆ ನಾವು ಒಂದು ವೀಗನ್ ಅಂತ ಅನ್ಬೇಕು, ಅಂದ್ರೆ ಡೈರಿ ಪ್ರಾಡಕ್ಟ್ಸ್ ಗಳನ್ನು ಕೂಡ ನಮ್ಗೆ ಕೊಟ್ಟಿರಲ್ಲ. ಇಲ್ಲ ಅಂತ ಅಂದ್ರೆ ಸ್ಪೆಸಿಫಿಕ್ ಆಗಿ ಅವ್ರ ಹತ್ರ ಇಲ್ಲ ನಾವು ಎಗ್ ತಿನ್ನಲ್ಲ, ನಾವು ಫಿಶ್ ಆಯಿಲ್ ತಿನ್ನಲ್ಲ ಅಂತ ಸ್ಪೆಸಿಫೈ ಮಾಡಿ ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಸೊ ಅದೊಂದು ಸ್ವಲ್ಪ ಚಾಲೆಂಜಿಂಗ್ ಬಿಟ್ರೆ, ಮತ್ತೆ ಆ ಪ್ರಾಡಕ್ಟ್ ಮೇಲೆ ಕೂಡ ಸುಟೇಬಲ್ ಫಾರ್ ವೆಜಿಟೇರಿಯನ್ ಅಂತ ಇದ್ರೂ ಕೂಡ ನೀವು ಇಂಗ್ರೀಡಿಯೆಂಟ್ಸ್ ಏನ್ ಹಾಕಿದ್ದಾರೆ ಅಂತ ನೋಡ್ಲೇಬೇಕು. ಅವ್ರು ಸುಟೇಬಲ್ ಫಾರ್ ವೆಜಿಟೇರಿಯನ್ ಅಂತ ಹಾಕಿರ್ತಾರೆ, ಅದ್ರಲ್ಲಿ ಎಗ್ ಕಂಟೆಂಟ್ ಇರುತ್ತೆ, ಆಮೇಲೆ ಫಿಶ್ ಆಯಿಲ್ ಇರುತ್ತೆ. ಹಾಗಾಗಿ ಅದೊಮ್ಮೆ ಚೆಕ್ ಮಾಡ್ಕೊಂಡೆ ನೀವು ತಗೋಬೇಕಾಗುತ್ತೆ. ಅಂದ್ರೆ ಪೂರ್ತಿ ವೆಜಿಟೇರಿಯನ್ ಅಂದ್ರೆ ಏನ್ ಸಿಗುತ್ತೆ? ಅಂದ್ರೆ ಎಲ್ಲಾ ರೆಸ್ಟೋರೆಂಟ್ಸ್ ಗಳಲ್ಲಿ ಸಿಗೋದು ಅಂತ ಅಂದ್ರೆ ಫ್ರೆಂಚ್ Salad. ಫ್ರೈಸ್, ಸಲಾಡ್ ಅದು ಸಿಗತ್ತೆ. ಇಲ್ಲ ಅಂತಂದ್ರೆ ಕಾಫಿ, ಟೀ ಅಂತೂ ಎಲ್ಲದರಲ್ಲೂ ಸಿಗತ್ತೆ. ಆಮೇಲೆ ಇಲ್ಲಿಯ ಜನ ಹೆಚ್ಚು ಟೀಯನ್ನ ಇಷ್ಟಪಡ್ತಾರೆ. ಅವರ ಟೀಗಳು ನಮ್ಮ ತರದ ಖಡಕ್ ಚಾಯ್ಗಳಾಗಿರಲ್ಲ. ನಾನು ಅತ್ಯಂತ ಚಾ ಪ್ರಿಯೆ ಆಗಿದ್ದೆ, ಆದ್ರೆ ಬ್ರಿಟಿಷ್ ಚಾಯ್ ಕುಡಿದ್ಮೇಲೆ ನಾವು ಮಾಡೋ ಚಾಗಳೇ ಎಷ್ಟು ಚೆನ್ನಾಗಿರುತ್ತೆ ಅಂತ. ಆದ್ರೆ ಬೇರೆ ಇಂಡಿಯನ್ ರೆಸ್ಟೋರೆಂಟ್ಸ್ ಪಾಸ್ತಾ ಅದನ್ನೆಲ್ಲ ತಿನ್ಬಹುದು. ಆದ್ರೆ ಅಂದ್ರೆ ವೆಜಿಟೇರಿಯನ್ಸ್ ಆಗಿ ಹೆಚ್ಚು ಆಪ್ಷನ್ಗಳಿಲ್ಲ. ಮತ್ತೆ ನಮ್ ಟೇಸ್ಟ್ ಬಡ್ಸ್ಗೆ ಸ್ವಲ್ಪ ಕಷ್ಟ ಆಗತ್ತೆ ಇಲ್ಲಿನ ಫುಡ್ಗಳು. ಬಟ್ ಮನೇಲಿ ಮಾಡ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಎಲ್ಲಾ ಪದಾರ್ಥಗಳು ಸಿಗೋದ್ರಿಂದ ಮನೆಯಲ್ಲೇ ನಾವು ಮಾಡ್ಕೊಳ್ಬಹುದು. ಎಲ್ಲಾ ತರದ್ದು ಟ್ರೈ ಮಾಡಿದೀವಿ. ಹೊರಗಡೆ ಏನು ಸಿಗದೆ ಇರೋದಕ್ಕೆ ಅಡಿಗೆ ಹೆಚ್ಚು ಕಲಿಯೋಕೆ ಹೆಲ್ಪ್ ಆಯ್ತು ಅಂತ ಹೇಳ್ಬೋದು. ಅಕ್ಕಿ ಇಲ್ಲಿ ಒಂದು 65 ರೂಪಾಯಿ 70 ರೂಪಾಯಿಗೆ ಸಿಗುತ್ತೆ ಕೆಜಿಗೆ, ಅಂದ್ರೆ ಅಲ್ಲಿ ಎಷ್ಟಕ್ಕಾಗುತ್ತೆ? ಇಲ್ಲಿ ಸೋನಾ ಮಸೂರಿ ಅಕ್ಕಿ ತಗೊಳ್ಬೇಕು ಅಂತ ಅಂದ್ರೆ 10 kgಗೆ ಒಂದು 20 ಪೌಂಡ್ಸ್ ಆ ತರದ್ ಅಷ್ಟಕ್ಕೆ ಸಿಗತ್ತೆ. ಅಂದ್ರೆ 200ರಿಂದ 250 ರೂಪಾಯಿ ಒಳಗಡೆ ಸಿಗತ್ತೆ ಕೆಜಿಗೆ. 2000 10 kgಗೆ 200ರಿಂದ 250 ರೂಪಾಯಿ ಪರ್ ಕೆಜಿಗೆ. ಅಂದ್ರೆ ಸಾಮಾನ್ಯವಾಗಿ ಭಾರತದಿಂದನೇ ಬಂದಿರುತ್ತೆ ಎಲ್ಲ ವಸ್ತುಗಳು. ಹೌದು. ಇಲ್ಲಿ ಸೋನಾ ಮಸೂರಿ ಮತ್ತೆ ಬಾಸ್ಮತಿ ಅಕ್ಕಿ ಎಲ್ಲಾ ಸ್ಟೋರ್ಗಳಲ್ಲೂ, ಇಲ್ಲಿಯವ್ರ ಸ್ಟೋರ್ಗಳಲ್ಲೂ ಸಿಗತ್ತೆ. ಬಟ್ ಸೋನಾ ಮಸೂರಿ ಅಂತ ಅಕ್ಕಿಗಳು ಬೇಕು ಅಂತ ಅಂದ್ರೆ ಇಂಡಿಯನ್ ಸ್ಟೋರ್ಗಳಿಗೆ ಹೋಗಿ ತಗೊಳ್ಬೇಕಾಗತ್ತೆ. ಹಾಗೆ ಈಗ ಬೇರೆ ಪದಾರ್ಥಗಳು, ಈಗ ಒಂದು ಉದಾಹರಣೆ ಕೊತ್ತಂಬರಿ ಸೊಪ್ಪು ಅಂದ್ರೆ 10 ರೂಪಾಯಿಗೆ ನಮ್ಗೆ ಅಲ್ಲೊಂದು ಕಟ್ಟು ಸಿಕ್ಬಿಡತ್ತೆ. ಇಲ್ಲಿ 10 ರೂಪಾಯಿಗಲ್ಲ 100 ರೂಪಾಯಿ ಆಗತ್ತೆ. ಸೊ ಕೆಲವೊಂದು ಪದಾರ್ಥಗಳು ಇಂಡಿಯಾದಲ್ಲಿ ಸಿಗುವುದರ 10 ಪಟ್ಟು ಹೆಚ್ಚಿಗೆ ಬೆಲೆಯಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಕ್ಯಾರೆಟ್ ಇವೆಲ್ಲ ಇಂಡಿಯಾಕ್ಕಿಂತ ಕೆಲವೊಮ್ಮೆ ಚೀಪ್ ಅಲ್ಲಿ ಸಿಕ್ಬಿಡತ್ತೆ. ಅಂದ್ರೆ ಇಂಡಿಯಾದಲ್ಲೂ ಒಮ್ಮೊಮ್ಮೆ 40 ರೂಪಾಯಿಗೆಲ್ಲ ಈ ಕೆಜಿ ಇದೆ ಅಂದ್ರು ಇಲ್ಲಿ 25 ರೂಪಾಯಿಗೆ 30 ರೂಪಾಯಿಗೆ ಎಲ್ಲ ಸಿಕ್ಬಿಡತ್ತೆ. ಸೊ ಇಲ್ಲಿ ಯಾವ್ದನ್ನ ಅವ್ರು ಬೆಳಿತಾರೆ ಅದು ನಮ್ಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಸಿಗತ್ತೆ. ಯಾವ್ದನ್ನ ಅವರು ಬೆಳೆಯಲ್ಲ, ಅವ್ರು ಆಮದು ಮಾಡ್ಕೊಳ್ಬೇಕಾಗತ್ತೆ, ರಫ್ತು ಮಾಡ್ಕೊಳ್ಬೇಕಾಗತ್ತೆ ಅಂತ ವಿಷಯಗಳು ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಕೊಡ್ಬೇಕಾಗತ್ತೆ. ಮತ್ತೆ ಇಲ್ಲಿ ಬೆಳೆಯೋದು ಅಂತ ಅಂದ್ರೆ ಇಲ್ಲಿ ಮಾಂಸಾಹಾರನೇ ಹೆಚ್ಚು ಇಲ್ಲಿ ಅಂತ ಅಂದ್ರೆ ಇವಾಗ ಅವರು ಹೊಲಗಳಲ್ಲೂ ಕೂಡ ದನಗಳನ್ನ ಮೇಯಿಸಿ ಅಥವಾ ಕುರಿಗಳನ್ನ ಮೇಯಿಸಿ ಕೋಳಿಗಳನ್ನ ಬೆಳೆಸಿ ಆ ತರದ್ರಿಂದನೇ ಕೃಷಿ ಮಾಡೋರು ಇವರು. ಅಂದ್ರೆ ಡೈರಿ ಫಾರ್ಮಿಂಗ್ ಅಥವಾ ಆ ತರದ ಫಾರ್ಮಿಂಗ್ ಹೆಚ್ಚಾಗಿ ಇರೋದ್ರಿಂದ ಸೊ ಅವ್ರ ಆಹಾರಗಳು ಕೂಡ ಅದೇ ರೀತಿ ಆಗಿವೆ. ಸೊ ವೆಜಿಟೇಬಲ್ಸ್ ಎಲ್ಲ ಮೇನ್ಲಿ ಇಂಪೋರ್ಟ್ ಮಾಡಿರ್ತಾರೆ. ಮತ್ತೆ ಇಲ್ಲಿ ವೆಜಿಟೇಬಲ್ಸ್ಗಳು ಸ್ವಲ್ಪ ಕಡಿಮೆ ಸಿಗುತ್ತೆ. ಓಕೆ, ಈಗ ಅಂದ್ರೆ ಊಟ ತಿಂಡಿದ್ದು ಓಕೆ, ಬಟ್ ಈಗೇನೋ ಅರ್ಜೆಂಟ್ ಆಗಿ ಗೋಬಿ ಮಂಚೂರಿ ತಿನ್ಬೇಕು ಅಥವಾ ಪಾನಿಪುರಿ ತಿನ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಮನೆಯಲ್ಲೇ ಮಾಡ್ಕೊಳ್ತೀವಿ. ಮನೇಲಿ ಮಾಡ್ಬೇಕು. ಪಾನಿಪುರಿ ಹೌದು, ಮನೇಲಿ ಮಾಡ್ಕೊಳ್ಳೋದು ಬೆಸ್ಟ್ ಆಪ್ಷನ್. ಆದ್ರೆ ಅಂದ್ರೂ ತಿನ್ಲೇಬೇಕು ಅಂತ ಅನ್ಕೊಂಡಿದ್ರೆ ನಾವು ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಹೋಗಿ ಅಲ್ಲಿ ಎಷ್ಟೋ 1000 ಗಟ್ಟಲೆ ಕೊಟ್ಟು 10 ಪಟ್ಟು ಕೊಟ್ಟು ತಿನ್ಬೇಕು ಅಂತ ಇದ್ರೆ ತಿನ್ಬಹುದು. ಕೆಲವೊಂದು ಇಂಡಿಯನ್ ರೆಸ್ಟೋರೆಂಟ್ ಗಳಿಗೆ ಶುರು ಆಗಿದೆ. ಆದ್ರೆ ಅವುಗಳು ಹೇಗಿದೆ ಅಂದ್ರೆ ಹೆಚ್ಚಿನದಾಗಿ ಬ್ರಿಟಿಷರಿಗೂ ಸ್ವಲ್ಪ ಇಷ್ಟ ಆಗೋಗೆ. ಅವರು ಜಾಸ್ತಿ ನಮ್ಮಷ್ಟು ಖಾರ ತಿನ್ನೋಷ್ಟು ಅವ್ರ ಹತ್ರ ಆಗಲ್ಲ. ಒಂದ್ ಸ್ವಲ್ಪ ಖಾರ ಹಾಕ್ಬಿಟ್ರು ಅಯ್ಯೋ ಖಾರ ಅನ್ನೋಷ್ಟು ಇದ್ರಲ್ಲಿ ಇರ್ತಾರೆ. ಹಾಗಾಗಿ ಅಲ್ಲಿ ಅವರ ರುಚಿಗೆ ಅನುಗುಣವಾಗಿ ಇರುತ್ತೆ. ಕೆಲವೊಂದು ನಮ್ಮ ರುಚಿ ಕೂಡ ಅನುಗುಣವಾಗಿ ಮಾಡಿರ್ತಾರೆ. ಲಂಡನ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಇಂಡಿಯನ್ ಹೋಟೆಲ್ಗಳನ್ನ ನೋಡ್ಬೋದು. ಇಲ್ಲಿ ಸ್ವಲ್ಪ ಕಡಿಮೆ ಇದೆ, 1-2-3 ಇದೆ. ಇವಾಗ ರೀಸೆಂಟ್ ಆಗಿ MTR ಕೂಡ ಶುರು ಆಗ್ತಾ ಇದೆ. ಲಂಡನ್ ನಲ್ಲಿರುವಂತ MTR ಪಕ್ಕ ಬೆಂಗಳೂರಲ್ಲಿ ಯಾವ ತರ ಸರ್ವಿಸ್ ಇತ್ತು ಅವ್ರದ್ದು ಅದೇ ರೀತಿ ಇತ್ತು. ಈಗ ನೋಡ್ಬೇಕು, ಬ್ರಿಸ್ಟಲ್ ಅಲ್ಲಿ ಇನ್ನ ಶುರು ಆಗಿದೆ, ಇನ್ನ ಹೋಗಿಲ್ಲ, ನೋಡ್ಬೇಕು ಅಲ್ಲಿ ಹೇಗಿದೆ ಅಂತ.
ಇಲ್ಲಿ ನಾಯಿಗಳನ್ನ ಮತ್ತೆ ಬೆಕ್ಕುಗಳನ್ನ ತುಂಬಾ ಪ್ರೀತಿಯಿಂದ ಸಾಕ್ತಾರೆ, ಮಕ್ಕಳ ತರಾನೇ ನೋಡ್ತಾರೆ. ಹೇಳ್ಬೇಕು ಅಂದ್ರೆ ಮಕ್ಕಳನ್ನ ನೆಡ್ಸ್ಕೊಂಡ್ ಕರ್ಕೊಂಡು ಹೋಗ್ತಾರೆ, ನಾಯಿಯನ್ನ ಒಮ್ಮೆ ಎತ್ಕೊಂಡ್ ಕರ್ಕೊಂಡು ಹೋಗ್ತಾ ಇರ್ತಾರೆ, ಅಷ್ಟು ಪ್ರೀತಿ ಮಾಡ್ತಾರೆ. ಮತ್ತೆ ನಾಯಿಯಿಂದ ನಮ್ಮನ್ನ ರಕ್ಷಣೆ ಮಾಡ್ಕೊಳಕ್ಕೆ, ನಮ್ಮಿಂದ ನಾಯಿಯನ್ನ ರಕ್ಷಣೆ ಮಾಡ್ಕೊಳಕ್ಕೆ ಅಂತ ಕೆಲವೊಂದಷ್ಟು ಆಕ್ಟ್ ಗಳು ಕೂಡ ಇದೆ. ಒಂದು ನಾಯಿಯನ್ನ ಸಾಕ್ಬೇಕು ಅಂದ್ರೆ ಆ ನಾಯಿಗೆ ಇನ್ಶೂರೆನ್ಸ್ ತಗೊಂಡಿರ್ಬೇಕು, ಅದು ಕೂಡ ಇದೆ. ಹಾಗೆ ಕೆಲವೊಂದಷ್ಟು ನಾಯಿಗಳನ್ನ ಸಾಕೋದು ಮತ್ತೆ ಅವುಗಳನ್ನ ಮಾರಾಟ ಮಾಡೋದು ಅದು ಕೂಡ ಬ್ಯಾನ್ ಮಾಡಿದ್ದಾರೆ. ಮತ್ತೆ ನಾಯಿಯನ್ನ ನೀವು ಕಂಟ್ರೋಲ್ ಮಾಡ್ಬೇಕು ಅಂತ ಅವುಗಳಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡೋದು, ಅವುಗಳ ಬೆಲ್ಟ್ ಅಲ್ಲಿ ಶಾಕ್ ಟ್ರೀಟ್ಮೆಂಟ್ ಅನ್ನ ಕೊಡೋದು, ಆ ತರದ್ದೆಲ್ಲ ಮಾಡೋ ಹಂಗಿಲ್ಲ. ಮತ್ತೆ ಕಂಪಲ್ಸರಿ ಆ ನಾಯಿ ಬೆಲ್ಟ್ ಅಲ್ಲಿ ನೀವು ಓನರ್ನ ಹೆಸರು, ಅವನ ಅಡ್ರೆಸ್, ಆಮೇಲೆ ಅವ್ರ ಫೋನ್ ನಂಬರ್ ಎಲ್ಲ ಬರ್ದಿಡ್ಬೇಕು. ಒಂದ್ ವೇಳೆ ಆ ನಾಯಿ ಕಚ್ಚೋ ನಾಯಿ ಆಗಿತ್ತು ಅಂತ ಅಂದ್ರೆ, ಅದು ಏನಾದ್ರೂ ಇನ್ಸಿಡೆಂಟ್ ಗಳಾಗಿತ್ತು ಅಥವಾ ಆ ಬ್ರೀಡ್ ಆಗಿದೆ ಅಂತ ಅಂದ್ರೆ ಅದಕ್ಕೆ ಪ್ರಾಪರ್ ಆಗಿ ಇವರು ಅದಕ್ಕೇನು ವ್ಯವಸ್ಥೆ ಮಾಡ್ಬೇಕೋ ಅದ್ ಮಾಡ್ಬೇಕು. ಹಾಗೆ ಆ ನಾಯಿ ತುಂಬಾ ಬೊಗಳ್ತಿದೆ, ಪಕ್ಕದ ಮನೆಯವ್ರಿಗೆ ತುಂಬಾ ಕಿರಿಕಿರಿ ಆಗ್ತಿದೆ ಅಂದ್ರೆ ಅವ್ರು ಕಂಪ್ಲೇಂಟ್ ಕೂಡ ಕೊಡ್ಬೋದು. ನಾಯಿಗಳಿಗೆ ಏನಾದ್ರೂ ನಾವು ತೊಂದರೆ ಮಾಡಿದ್ರೆ ಜೈಲು ಶಿಕ್ಷೆ ಆಗತ್ತೆ, ದಂಡ ಕೂಡ ಇದೆ. ಸೊ ನಾಯಿಗಳಿಗೆ ರಾಜ ಮರ್ಯಾದೆ ಇದೆ ಇಲ್ಲಿ. ಮತ್ತೊಂದೇನಂತ ಅಂದ್ರೆ ಇಲ್ಲಿ ಸೆಮಿ ಡೊಮೆಸ್ಟಿಕ್ ಆನಿಮಲ್ಸ್ ಅಂತ ಅನ್ನೋ ಕಾನ್ಸೆಪ್ಟ್ ಕೂಡ ಇದೆ. ಇವಾಗ ನಾವು ನರಿ ಕಂಡ್ರೆ ಒಳ್ಳೇದು ಅಂತಾರಲ್ಲ, ನಮ್ಮ ಮನೆ ಮುಂದೆ 5-6 ನರಿಗಳು ದಿನ ಬರ್ತಾನೆ ಇರ್ತವೆ. ಆತರ ಅಂದ್ರೆ ನರಿಗಳು ಅವು ಹೇಗೆ ಅಂತ ಅಂದ್ರೆ ಈ ಪಾರ್ಕ್ಗಳಲ್ಲಿ ಎಲ್ಲ ವಾಸ ಮಾಡ್ತಾ ಇರ್ತವೆ. ಅವ್ರಗಳಿಗೆ ಇಲ್ಲಿ ಅವರು ಫೀಡ್ ಮಾಡ್ತಾರೆ, ಅವರಿಗೆ ಅಂತಾನೆ ಫುಡ್ ತಂದು ಅಥವಾ ಏನೋ ಎಗ್ಸ್ ಅಥವಾ ಏನು ಅವರಿಗೆ ಅಂತ ಸ್ಪೆಷಲೈಸ್ಡ್ ಫುಡ್ ಏನಿರುತ್ತೆ ನರಿಗಳಿಗೆ, ಅದನ್ನ ಖರೀದಿ ಮಾಡ್ಕೊಂಡು ತಂದು ಫೀಡ್ ಮಾಡಿ ಅವ್ರನ್ನ ಮನೆಯಲ್ಲಿ ಇರಿಸ್ಕೊಳ್ಳಲ್ಲ, ಬಟ್ ದಿನ ಅವ್ರು ಅದೇ ಟೈಮಿಗೆ ಬರ್ತಾರೆ. ಸೊ ಅವರು ಸೆಮಿ ಡೊಮೆಸ್ಟಿಕ್ ಅನಿಮಲ್ಸ್ ಅಂತ ಮಾಡಿ ಇಟ್ಕೊಂಡಿರ್ತಾರೆ. ಇಲ್ಲಿನ ಚಟುವಟಿಕೆಗಳು ಅಂತ ಅಂದ್ರೆ ಇಲ್ಲಿ ಬ್ಯಾಡ್ಮಿಂಟನ್ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ, ಅಥವಾ ಇಲ್ಲಿ ಜಿಮ್ಗೆ ಪ್ರತಿಯೊಬ್ರು ಒಂಥರ ಇಲ್ಲಿಯವರಂತೂ ತುಂಬಾ ಹೆಲ್ತ್ ಕಾನ್ಶಿಯಸ್ ಇರ್ತಾರೆ. ಸೊ ಜಿಮ್ಗೆ ಪ್ರತಿದಿನ ಹೋಗ್ತಾ ಇರ್ತಾರೆ. ಮತ್ತೆ ನಮಗೆ ಹೇಗಂತ ಅಂದ್ರೆ, ನಾವು ನಮ್ಮ ತಂದೆಯವರು ಅನಂತ ಗಾಂವ್ಕರ್ ಅವರು ಒಂಥರ ಈ ಅಡ್ವೆಂಚರ್ ಮಾಡೋಕೆ ಅಥವಾ ಈ ಎಲ್ಲೋ ಒಂದು ಬೆಟ್ಟ ಹತ್ತೋದು ಅಥವಾ ವಾಕಿಂಗ್ ಮಾಡೋದು ಅದರ ಮೇಲೆಲ್ಲ ತುಂಬಾ ಆಸಕ್ತಿ ಇದ್ದವರು. ಅದು ಆಸಕ್ತಿ ನಮಗೂ ಸ್ವಲ್ಪ ಬಂದಿದೆ. ಸೊ ನಾವೇನ್ ಮಾಡ್ತಾ ಇರ್ತೀವಿ ಅಂತ ಅಂದ್ರೆ, ವೀಕೆಂಡ್ಗಳು ಬಂದ್ರೆ ಅಥವಾ ಸಂಜೆ ಹೊತ್ತಿಗೆ ಕೂಡ ಯಾವ್ದಾದ್ರು ಒಂದು ಬೆಟ್ಟ ಗುಡ್ಡ ಇದ್ರೆ ಅಲ್ಲಿ ಹತ್ತುತ್ತಾ ಇರ್ತೀವಿ. ಇಲ್ಲಿ ವೇಲ್ಸ್ ನ ಅತಿ ಎತ್ತರವಾದ ಒಂದು ಸ್ಥಾನ ಸ್ನೋಡನ್ ಅಂತ ಒಂದು ಇದೆ. ಅದು ಹತ್ತೋಕೆ ಇಳಿಯೋಕೆ ಎರಡೂ ಸೇರಿ ಒಂದು 8 ರಿಂದ 10 ಗಂಟೆ ಬೇಕು. ಸೊ ಅದಕ್ಕೆ ನಾವು ಹೋಗಿದ್ವಿ. ಅದೇ ರೀತಿ ಹೋಗ್ತಾ ಇರ್ತೀವಿ. ಮತ್ತೆ ನಮ್ಮ ತಾಯಿಯವರು ಕೂಡ ಸಾವಿತ್ರಿ ಗಾಂವ್ಕರ್ ಅಂತ, ಅವರು ಈ ಹೂವಿನ ಗಿಡಗಳಲ್ಲಿ ತುಂಬಾ ಆಸಕ್ತಿ ಇರೋರು. ಸೊ ಎಲ್ಲಾದ್ರೂ ಇವಾಗ ಇಲ್ಲಿ ಹೇಗಿರುತ್ತೆ ಅಂತಾನೆ ಪಿಕ್ ಯುವರ್ ಓನ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಸೊ ಈ ಸೂರ್ಯಕಾಂತಿ ಹೂಗಳೇನಿರುತ್ತೆ ಅದರ ಫಾರ್ಮ್ಗೆ ಹೋಗಿ ಪಿಕ್ ಮಾಡಿ ನೀವು ಮನೆಗೆ ತಗೊಳ್ಬಹುದು. ಅದೇ ರೀತಿ ಸ್ಟ್ರಾಬೆರಿ, ಬ್ಲೂಬೆರಿ, ಬ್ಲಾಕ್ ಬೆರಿ ಆ ಥರದ್ದು ಕೂಡ ಇರುತ್ತೆ. ಸೊ ಅಂತ ಆಕ್ಟಿವಿಟಿಗಳನ್ನ ನಾವು ಮಾಡ್ತಾ ಇರ್ತೀವಿ ಬಿಡುವಿನ ಸಮಯದಲ್ಲಿ. ಮತ್ತೆ ಯಾವ್ದಾದ್ರು ಹತ್ತಿರದ ಪಟ್ಟಣಗಳಿಗೆ ಎಲ್ಲ ವಿಸಿಟ್ ಮಾಡ್ತಾ ಇರ್ತೀವಿ. ಮತ್ತೆ ಹೀಗೆ ಸಮಯದಲ್ಲಿ ಪುಸ್ತಕಗಳನ್ನ ಓದೋದಿರ್ಬೋದು, ಆಮೇಲೆ ಬ್ಲಾಗ್ಗಳನ್ನ ಬರೆಯೋದು. ಹೆಚ್ಚಿನದಾಗಿ ಇಲ್ಲಿ ಸುತ್ತಮುತ್ತಲು ಯಾವ ಪ್ರದೇಶಗಳಿದೆ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ಎಲ್ಲಾ ಕಡೆನೂ ವಿಸಿಟ್ ಮಾಡ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು, ಅದು ಹೆಚ್ಚಿನದಾಗಿದೆ. ಮತ್ತೆ ಇಲ್ಲಿ ಟೈಮ್ ಕಳೆಯೋದಕ್ಕೆ ಅಂತ ಅವ್ರ ಮಕ್ಕಳುಗಳಿಗೆ ಇಲ್ಲಿ ಒಂದಷ್ಟು ಕರ್ನಾಟಕದವರು ಅಥವಾ ಭಾರತದವರು ಏನಿದ್ದಾರೆ, ಅವರು ಸ್ವಲ್ಪ ಅವರ ಸಂಸ್ಕೃತಿಯನ್ನ ಉಳಿಸ್ಬೇಕು ಅನ್ನೋ ಮನಸ್ಸಿದ್ದವರು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮಕ್ಕಳನ್ನ ಸಂಗೀತ ಕ್ಲಾಸ್ಗಳಿಗೆ ಹಾಕಿರ್ತಾರೆ. ಇಲ್ಲೇ ಒಂದಷ್ಟು ಭರತನಾಟ್ಯ ಶಾಲೆಗಳು ಕೂಡ ಇದೆ, ಅದಕ್ಕೂ ಕೂಡ ಕಲಿಸ್ತಾರೆ. ಇಲ್ಲಾಂದ್ರೆ ಆನ್ಲೈನ್ ಅಲ್ಲಿ ಸಂಗೀತ ಅಭ್ಯಾಸ ಮಾಡೋದು, ಆನ್ಲೈನ್ ಅಲ್ಲಿ ಭರತನಾಟ್ಯವನ್ನ ಹೇಳ್ಕೊಡುವಂತ ಸ್ಕೂಲ್ಗಳಿಗೆ ಅಂತವಕ್ಕೆಲ್ಲ ಮಕ್ಕಳನ್ನ ಅವರು ಸೇರಿಸಿರ್ತಾರೆ. ಹಾಗೆ ರಿದಮ್ ಅಂತ ಒಂದು ಕಾರ್ಯಕ್ರಮವನ್ನ ಮಾಡ್ತಾರೆ. ಆ ಟೈಮಲ್ಲಿ ಭಾರತದಿಂದ ಒಂದಷ್ಟು ಜನರನ್ನ ಇಲ್ಲಿ ಕರೆಸ್ತಾರೆ, ಒಂದು ವಯಲಿನ್ ನಲ್ಲಿ ಇರ್ಬೋದು ಅಥವಾ ಸಂಗೀತದಲ್ಲಿ ಇರ್ಬೋದು. ಅಂಥವ್ರನ್ನ ವೀಸಾ ಸ್ಪಾನ್ಸರ್ ಎಲ್ಲ ಇವರೇ ಮಾಡಿ ಅವರನ್ನ ಇಲ್ಲಿ ಕರೆಸ್ಕೊಂಡು ಆ ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ. ಆ ಕಾರ್ಯಕ್ರಮದಲ್ಲಿ ಬೇರೆ ಭರತನಾಟ್ಯ ಕಲ್ತಂತ ಇಲ್ಲಿಯ ಮಕ್ಕಳನ್ನು ಕೂಡ ಅವರು ಇನ್ಕ್ಲೂಡ್ ಮಾಡ್ಕೊಂತಾರೆ. ಈ ತರ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಒಂದಷ್ಟು ಸಂಘಗಳಿದೆ, ಬ್ರಿಸ್ಟಲ್ ಕನ್ನಡ ಬಳಗ ಇರಬಹುದು, ಹಾಗೆ ಮಿಡ್ಲ್ಯಾಂಡ್ಸ್ ಕನ್ನಡಿಗರು ಅಂತ ಇದ್ದಾರೆ, ಆಯಾಮ, ನಾ ಮುಂಚೆ ತಿಳಿಸ್ದಂಗೆ ಆಯಾಮ, ಹವ್ಯಕ ಹಬ್ಬ ಅಂತ ಮಾಡ್ತಾರೆ. ಈ ತರದೆಲ್ಲ ಕಾರ್ಯಕ್ರಮಗಳನ್ನ ಅವಾಗವಾಗ ಮಾಡಿ
ಮಕ್ಕಳಲ್ಲಿ ಒಂದಷ್ಟು ನಮ್ಮ ಕಡೆಯ ಸಂಸ್ಕೃತಿಯನ್ನ ಅವರಲ್ಲಿ ಹಾಗೆ ಅದು ಕಂಟಿನ್ಯೂ ಆಗ್ಬೇಕು, ಅದು ಅಲ್ಲಿ ನಿಲ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಸೊ ವೀಕೆಂಡ್ ಟೈಮಲ್ಲಿ ಅದಕ್ಕೆ ಹೆಚ್ಚಿನ ಸಮಯವನ್ನ ಕೊಡ್ತಾರೆ, ಒಂದು ಭರತನಾಟ್ಯಕ್ಕೆ, ಸಂಗೀತಕ್ಕೆ. ಹಬ್ಬಗಳ ಆಚರಣೆ ಹೆಂಗಾಗುತ್ತೆ ಈಗ? ಅಂದ್ರೆ ಈಗ ಸಂಕ್ರಾಂತಿ, ಯುಗಾದಿ ಅಥವಾ ಕ್ರಿಸ್ಮಸ್ ಬಂತು, ಅಥವಾ ಇನ್ನು ರಂಜಾನ್ ಬಂತು, ಈ ತರ ಅಂದ್ರೆ ಭಾರತೀಯರೆಲ್ಲ ಸೇರಿ ಅಥವಾ ಕನ್ನಡಿಗರೆಲ್ಲ ಸೇರಿ ಆ ತರ ಆಚರಣೆ ಆಗುತ್ತಾ, ಅಥವಾ ತಮ್ಮ ಮನೇಲಿ ನಾವೇ ಮಾಡ್ಕೊಳ್ಳೋದು ಹಂಗೆ ನಡೀತಾ? ಇಲ್ಲಿ ಭಾರತೀಯರು ಎಲ್ಲ ಸೇರಿ ಹಬ್ಬಗಳನ್ನ ಆಚರಣೆಯನ್ನ ಮಾಡ್ತಾರೆ. ಅದು ಯಾವಾಗ್ಲೂ ನಾವು ಮನೆಯಿಂದ ದೂರ ಇದ್ದಾಗ ಅದ್ರ ಬೆಲೆ ನಮ್ಗೆ ಜಾಸ್ತಿ ಗೊತ್ತಾಗತ್ತೆ. ನಾವು ಮನೆಯಲ್ಲಿದ್ರೆ, ನಮ್ಮ ಕುಟುಂಬದವ್ರ ಜೊತೆಗಿದ್ರೆ ನಮ್ಗ ನಾವ್ ಏನನ್ನ ಅನುಭವಿಸ್ತಿದೀವಿ ಅನ್ನೋದು ಆ ಟೈಮಿಗೆ ನಮ್ಗೆ ಗೊತ್ತಾಗಲ್ಲ. ಯಾವಾಗ ನಾವು ಅದರಿಂದ ದೂರ ಬಂದಿರ್ತೀವಿ ಆಗ ನಮ್ಗೆ ಆಕ್ಚುಲ್ ಆಗಿ ಗೊತ್ತಾಗಕ್ ಶುರು ಆಗತ್ತೆ ನಾವ್ ಏನನ್ನ ಕಳ್ಕೊಂತ ಇದೀವಿ ಅನ್ನೋದು. ಸೊ ಇಲ್ಲಿ ಜನರಿಗೆ ಅದು, ಅಂದ್ರೆ ಇಲ್ಲಿ ಬಂದು ಈಗ ನೆಲೆಸಿರುವಂತ ಜನರಿಗೆ ಅದು ತುಂಬಾ ಅನ್ಸೋಕೆ ಶುರುವಾಗಿದೆ. ಹಾಗಾಗಿ ಅವರು ಒಂದು ಕನ್ನಡ ರಾಜ್ಯೋತ್ಸವನ್ನ ಆಚರಿಸೋದಿರ್ಬೋದು, ಹಾಗೆ ಹೋಳಿ ಹಬ್ಬಗಳನ್ನ ಆಚರಿಸೋದಿರ್ಬೋದು, ಆಮೇಲೆ ಗಣೇಶ ಚತುರ್ಥಿಯನ್ನ ಆಚರಿಸೋದಿರ್ಬೋದು, ದೀಪಾವಳಿಗಳನ್ನ ಆಚರಿಸೋದಿರ್ಬೋದು. ಒಂದು ಕಮಿಟಿಯನ್ನ ಮಾಡ್ಕೊಂಡಿರ್ತಾರೆ. ಅದ್ರಲ್ಲಿ ಅವರು ಯಾರಿಗೆ ಬರೋದಕ್ಕೆ ಇಂಥ ಒಂದು ದಿನ ಅಂತ ನಿಗದಿ ಮಾಡಿರ್ತಾರೆ. ಅಂದ್ರೆ ನವೆಂಬರ್ 1ಕ್ಕೆ ಆಚರಣೆ ಮಾಡಲ್ಲ, ಆ ವಾರದಲ್ಲಿ ನೆಕ್ಸ್ಟ್ ಬರುವಂತ ಒಂದು ವೀಕೆಂಡ್ ಅನ್ನ ಅವ್ರು ಇಟ್ಕೊಂಡಿರ್ತಾರೆ. ಅಂದ್ರೆ ಎಲ್ರು ಕೂಡ ಅಟೆಂಡ್ ಆಗ್ಬೇಕು ಅನ್ನೋದೊಂದು ನಿಟ್ಟಿನಲ್ಲಿ ಪಾಟ್ಲಕ್ ತರ ಎಲ್ಲರೂ ಅಡಿಗೆ ಮಾಡ್ಕೊಂಡು ಹೋಗಿ ಒಂದ್ ಕಡೆ ಸೇರಿ ಎಲ್ಲರಿಗೂ ಸರ್ವ್ ಮಾಡಿ ಆ ತರ ಹಬ್ಬಗಳನ್ನು ಕೂಡ ಮಾಡ್ತಾರೆ. ಗಣೇಶೋತ್ಸವದಲ್ಲಿ ಅದನ್ನ ಹೆಚ್ಚಿಗೆ ಮಾಡಿರ್ತಾರೆ. ಒಂದ್ ಗಣೇಶ ಮೂರ್ತಿಯನ್ನೇ ಕೂರಿಸ್ತಾರೆ. ಕೆಲವೊಬ್ರು ಅವ್ರ ಮನೆಗಳಲ್ಲೇ ಗಣೇಶ ಮೂರ್ತಿಯನ್ನ ಕೂರಿಸಿ 7 ದಿನಗಳ ಕಾಲ, ಹೇಗೆ ಊರ್ ಕಡೆ 3 ದಿನ ಇರಿಸ್ಕೊಳ್ಳೋದು, 7 ದಿನ ಇರಿಸ್ಕೊಳ್ಳೋದು, ಅದೇ ತರ ಮಾಡ್ತಾರೆ ಇಲ್ಲೂ ಕೂಡ. ಹೀಗೆ ಎಲ್ಲಾ ಹಬ್ಬಗಳ ಆಚರಣೆಗಳನ್ನು ಕೂಡ ಮಾಡ್ತಾರೆ. ಇಲ್ಲಿಯವರು ಕ್ರಿಸ್ಮಸ್ ಅನ್ನ ಜಾಸ್ತಿ ಜೋರಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಈಸ್ಟರ್ ಕೂಡ ಇಲ್ಲಿನ ಮೇನ್ ಹಬ್ಬ. ಕ್ರಿಸ್ಮಸ್ಗೆ ಮತ್ತೆ ಈಸ್ಟರ್ಗೆ ನಮ್ಗೆ ಸ್ವಲ್ಪ ಲಾಂಗ್ ಹಾಲಿಡೇಸ್ ಸಿಗ್ತವೆ. ಸೊ ಅವಾಗ ನಮಗೆ ಹೇಗೆ ಅಂತ ಅಂದ್ರೆ ಬೇರೆ ಕಡೆ ತಿರುಗ್ಲಿಕ್ಕೆಲ್ಲ ಹೋಗ್ಲಿಕ್ಕೆ ಸ್ವಲ್ಪ ಅನುಕೂಲ. ಆತರ ಬ್ರಿಸ್ಟಲ್ ಅಲ್ಲಿ ಒಂದು ಟೆಂಪಲ್ ಇದೆ. ಸೊ ಅದು ಟೆಂಪಲ್ ಹೇಗಿದೆ ಅಂತ ಅಂದ್ರೆ ಚರ್ಚ್ ಅನ್ನ ಕನ್ವರ್ಟ್ ಮಾಡಿ ಟೆಂಪಲ್ ಮಾಡಿರೋದು. ಸೊ ಚರ್ಚ್ಗಳನ್ನ ರೀಪರ್ಪಸ್ ಮಾಡ್ತಾ ಇದ್ದಾರೆ. ಸೊ ಚರ್ಚ್ ಅನ್ನ ಇವಾಗ ರಿಪೇರ್ ಶಾಪ್ಗಳು, ಇವಾಗ ರಿಪೇರ್ ಕೆಫೆ ಅಂತ ಮಾಡಿರ್ತಾರೆ. ಅಂತ ಅಂದ್ರೆ ಯಾವ್ದೋ ಒಂದು ಸೈಕಲ್ಗಳನ್ನ ಏನ್ ಇರುತ್ತೆ ಅದನ್ನ ಫ್ರೀ ಆಗಿ ರಿಪೇರ್ ಮಾಡೋದೊಂದು ಏನೋ ಇರ್ತಾರೆ ಅವ್ರಗಳಿಗೆ. ಮತ್ತೆ ಯಾವುದೋ ಒಂದು ಹಾಲ್ಗಳಿರ್ಬೋದು ಅಥವಾ ಕಮ್ಯುನಿಟಿ ಹಾಲ್ಗಳು ಆ ತರದ್ದಾಗಿ ರೀಪರ್ಪಸ್ ಮಾಡ್ತಾ ಇದ್ದಾರೆ ಈ ಚರ್ಚ್ಗಳನ್ನ. ಸೊ ಅದರಲ್ಲಿ ಒಂದು ಈ ಬ್ರಿಸ್ಟಲ್ ಟೆಂಪಲ್ ಅಂತ. ಸೊ ಎಲ್ಲಾ ದೇವರುಗಳನ್ನು, ನಮ್ಮ ದೇವರುಗಳನ್ನ ಆ ಚರ್ಚ್ ಅಲ್ಲಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಅವರಿಗೆ ಅವರ ಧಾರ್ಮಿಕ ನಂಬಿಕೆಗಳು ಕಡಿಮೆ ಆಗ್ತಾ ಇದೆ. ಮನುಷ್ಯನಿಗೆ ಏನ್ ಹೆಲ್ಪ್ ಮಾಡ್ತಾನೆ ಅದೇ ಮುಖ್ಯ, ಅದೇ ದೇವ್ರು. ಧಾರ್ಮಿಕ ನಂಬಿಕೆ ದೇವ್ರು ಅಂತ ಮತ್ತೊಂದಿಲ್ಲ ಅನ್ನೋದು. ಯಾಕಂದ್ರೆ ಅವ್ರಗಳಲ್ಲೂ ಕೂಡ 2 ತರದ ನೀತಿ ತತ್ವಗಳು ಬಂದು ಅವರಲ್ಲೂ ಕೂಡ ಭಿನ್ನಾಭಿಪ್ರಾಯಗಳು ಶುರು ಆಗಿರೋದು ಕೂಡ ಕಾರಣ ಇರ್ಬೋದು. ಆದ್ರೆ ಕೆಲವೊಬ್ರು ಮನೆಗೂ ಬರ್ತಾರೆ, ಕ್ರಿಶ್ಚಿಯಾನಿಟಿಯನ್ನ ಫಾಲೋ ಮಾಡ್ಬೇಕು ನಾವು ಅನ್ನೋದನ್ನ ನಮ್ಮಲ್ಲೂ ಕೂಡ ಹೇರೋದಕ್ಕೆ ಕೆಲವೊಮ್ಮೆ ಬರ್ತಾರೆ. ಅದಕ್ಕೆ ಇಲ್ಲೆಲ್ಲ ಮನೆಗಳ ಮೇಲೆ ಹಾಕೊಂಡಿರ್ತಾರೆ, ಯಾರು ಆತರ ಧರ್ಮ ಪ್ರಚಾರಕರು ನಮ್ಮನೆಗೆ ಬರ್ಬೇಡಿ, ಆ ತರದೆಲ್ಲ ಬೋರ್ಡ್ ಗಳನ್ನ ಹಾಕೊಂಡಿರ್ತಾರೆ. ಹಾಕೊಂಡಿಲ್ಲ ಅಂತ ಅಂದ್ರೆ ಹೊಸದಾಗಿ ಅಲ್ಲಿ ಬಂದಿದ್ದಾರೆ ಅಂತ ಅವ್ರಿಗೆ ಗೊತ್ತಾದ್ರೆ ಧರ್ಮ ಪ್ರಚಾರಕರು ಮನೆ ಒಳಗಡೆ ಬರ್ತಾರೆ. ಒಮ್ಮೆ ನಮ್ಮನೆಗೂ ಬಂದಿದ್ರು, ಸ್ಟಾರ್ಟಿಂಗ್ ಡೇಸ್ ಎಲ್ಲ ಆಗಿತ್ತು. ನಂಗೆ ಗೊತ್ತಿರ್ಲಿಲ್ಲ ಅವರು ಧರ್ಮ ಪ್ರಚಾರಕರು ಅಂತ. ಊರಲ್ಲಿ ನಮ್ದೆಲ್ಲ ಸಂಸ್ಕೃತಿ ಅಂದ್ರೆ ಎಲ್ಲರನ್ನು ಕರೆದು ಮನೆ ಒಳಗಡೆ ಕೂರಿಸಿ ನಾವು ಮಾತಾಡ್ಸಿ ಅವರಿಗೆ ಕುಡಿಯೋದಕ್ಕೆ ಏನಾದ್ರು ಕೊಟ್ಟು, ಈ ತರದ್ದು ಸಂಸ್ಕೃತಿಗಳು. ಹಾಗಾಗಿ ಇವರು ಆ ಟೈಮಲ್ಲಿ ನಾನು ಇನ್ನೂ ಜಾಬ್ ಅನ್ನ ಹುಡುಕ್ತಾನೆ ಇದ್ದೆ. ಸೊ ಮನೆಯಲ್ಲಿ ನಾನು ಖಾಲಿ ಇರ್ತಿದ್ದೆ ಆ ಟೈಮಲ್ಲಿ. ಅವ್ರು ಬಂದಾಗ ನಾನು ಮನೆಯಲ್ಲೇ ಇದ್ದೆ. ಅವರನ್ನ ಕರೆದು ಮಾತಾಡಿಸಿ ಅವ್ರು ಎಷ್ಟೊತ್ತಿನ ತನಕ ಅವ್ರ ಬಗ್ಗೆ ಹೇಳ್ತಿದ್ರು. ನನ್ಗೆ ಇವ್ರು ಧರ್ಮ ಪ್ರಚಾರಕ್ಕೆ ಬಂದಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಅವರ ವರ್ಷಗಳಿಂದ ಏನೋ ಹಂಚ್ಕೊಳ್ತಿದ್ದಾರೆ ಅಂತಾನೆ ನಾನು ಅನ್ಕೊಂಡಿದ್ದು. ಅದಾದ್ಮೇಲೆ ನಂಗೆ ಕಲ್ಪನೆ ಬಂತು ಇವರು ಧರ್ಮ ಪ್ರಚಾರಕ್ಕಾಗಿ ಬಂದಿದ್ದು ಅಂತ. ಹೀಗೊಂದು ಕೆಲವೊಂದಷ್ಟು ಅನುಭವಗಳಾಗ್ತಾ ಇರುತ್ತೆ. ಭಾರತದಲ್ಲಿ ನಮಗೀಗ ಮಳೆಗಾಲ, ಚಳಿ, ಮಳೆ 2 ಶುರುವಾಗಿದೆ. ನಿಮ್ಗಲ್ಲಿ ಬೇಸಿಗೆಗಾಲ ಆಗ್ತದೆ. ಈ ಕಾಲಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹಂಗೆ ಈ ಶಾಲೆ ಮತ್ತೆ ಕಾಲೇಜು ಯಾವಾಗ ಎಕ್ಸಾಮ್ ಇರುತ್ತೆ, ಯಾವಾಗ ಶುರುವಾಗುತ್ತೆ, ಇಲ್ಗೂ ಅಲ್ಗೂ ವ್ಯತ್ಯಾಸ ಇರುತ್ತೆ ಅನ್ಸುತ್ತೆ. ಅದ್ರ ಬಗ್ಗೆ ಇಲ್ಲಿ ಇವ್ರದ್ದು ವಸಂತ ಕಾಲ ಅಂತ ಮಾರ್ಚ್ ಇಂದ ಶುರುವಾಗತ್ತೆ. ಮಾರ್ಚ್, ಏಪ್ರಿಲ್, ಮೇ ಇದು ಇವರ ವಸಂತ ಕಾಲ ಅಂತ. ಆಮೇಲೆ ಏಪ್ರಿಲ್, ಮೇ ಅಂದ್ರೆ ಜೂನ್, ಜುಲೈ, ಆಗಸ್ಟ್ ಈ ಟೈಮ್ಗಳಲ್ಲೆಲ್ಲ ಇವ್ರದ್ದು ಬೇಸಿಗೆಗಾಲ. ಇವಾಗ ಇವ್ರ ಬೇಸಿಗೆಗಾಲ ನಡೀತಾ ಇದೆ.
ಆಮೇಲೆ ಈ ಎಲೆಗಳು ಉದುರುವಂಥದ್ದು ಶರತ್ಕಾಲ ಅಂತ ಶುರು ಆಗುತ್ತೆ, ಮಳೆಗಾಲ ಅಂತ ಶುರು ಆಗುತ್ತೆ, ನೆಕ್ಸ್ಟ್ ಮಳೆಗಾಲ, ಅದಾದ್ಮೇಲೆ ಶರತ್ಕಾಲ, ಆಮೇಲೆ ಚಳಿಗಾಲ, ಹೀಗೆ ಇವರ ಕಾಲಗಳು. ಇಲ್ಲೇ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಮಳೆಗಾಲ ಬೇಸಿಗೆಗಾಲ ಅಂತ ಬೇರೆ ಮಾಡುವಂಗೇನು ಇಲ್ಲ, ಯಾಕೆಂದ್ರೆ ವರ್ಷದ ಎಲ್ಲಾ ದಿನಗಳು ಕೂಡ ಮಳೆ ಮೋಡ ಎಲ್ಲವೂ ಇರುತ್ತೆ. ಅದೇ ದಿನ ಬೇಸಿಗೆನೂ ಬಂದಿರತ್ತೆ, ಅದೇ ದಿನ ಮಳೆನೂ ಬಂದಿರತ್ತೆ. ಒಂಥರ ಬೆಂಗಳೂರು ವೆದರ್ ಹಂಗೆ ಇಲ್ಲೂ ಕೂಡ ವೆದರ್ಗಳು ಚೇಂಜ್ ಆಗ್ತಾನೆ ಇರುತ್ತೆ, ಒಂದೇ ದಿನದಲ್ಲಿ ಎಲ್ಲಾ ಕಾಲವನ್ನು ಕೂಡ ನೋಡೋ ತರ. ಆದ್ರೆ ಪ್ರಾಪರ್ ಆಗಿ ಇವ್ರದ್ದು ಇವಾಗ ಸಮ್ಮರ್ ನಡೀತಾ ಇರುವಂತದ್ದು, ಆದ್ರೆ ಇವರ ಸಮ್ಮರ್ಗಳು ಕೂಡ ನಮಗೆ ಚಳಿ ಅಂತಾನೆ ಅನ್ಸುತ್ತೆ. ಅಂದ್ರೆ ಇಲ್ಲಿ ಸಮ್ಮರ್ ಅಂತ ಅಂದ್ರೆ ಒಂದು ಮ್ಯಾಕ್ಸಿಮಮ್ 25 ಡಿಗ್ರೀಸ್ ತನಕ ಅವರಿಗೆ ತುಂಬಾ ಸಮ್ಮರ್ ಅಂತ ಅನ್ಸ್ಬಿಡತ್ತೆ. ನಮ್ಗೆ 25 ಅಂತ ಅಂದ್ರೆ ಚಳಿಗಾಲದಲ್ಲಿ ಒಂದು ದಿನ 25 ಬಂದು ಹೋಗಿರುತ್ತೆ ಅಷ್ಟೇ, ಆ ತರ ಆಗಿರುತ್ತೆ. ನಮ್ಗೆ ಹೇಗೆ ಅಂತ ಅಂದ್ರೆ ಅದು ನಮ್ಮ ಕಡೆ ಈ ಉತ್ತರ ಕನ್ನಡದ ಕಡೆ, ಅದ್ರಲ್ಲೂ ಕೋಸ್ಟಲ್ ಏರಿಯಾದಲ್ಲೆಲ್ಲ 35-40 ಹೋಗೋದೇ ಅಷ್ಟೊಂದೇನು ನಮ್ಗೆ ಆಶ್ಚರ್ಯಕರ ಸಂಗತಿ ಆಗಿರೋದಿಲ್ಲ. ಇಲ್ಲಿ 35 ಹೋಯ್ತು, ಮೊನ್ನೆ ಒಂದು 2 ವಾರಗಳ ಹಿಂದೆ ಒಂದು 33-34 ಹೋಗಿತ್ತು. ನಮಗ್ ಕೂಡ ತಡ್ಕೊಳಕ್ ಆಗಿಲ್ಲ, ಯಾಕಂದ್ರೆ ಇಲ್ಲಿನ ಮನೆಗಳು ಹೇಗ್ ಮಾಡಿರ್ತಾರೆ ಅಂತ ಅಂದ್ರೆ ಇನ್ಸುಲೇಟೆಡ್ ಹೌಸ್, ಇನ್ಸುಲೇಟೆಡ್ ವಾಲ್ಸ್ ಮಾಡಿರ್ತಾರೆ. ಅಂದ್ರೆ ವಾಲ್ ಒಳಗೆ ಒಂಥರ ಹತ್ತಿ ತರ ಮೆಟೀರಿಯಲ್ ನ ಹಾಕಿ, ಈಗ ಚಳಿಗಾಲದಲ್ಲಿ ಹೆಚ್ಚಿಗೆ ಬೆಚ್ಚಗಿರ್ಲಿ, ಏನ್ ಹೀಟ್ ಇರುತ್ತೆ ಬಂದಿರೋ ಕಿಂಚಿತ್ ಹೀಟ್ ಅನ್ನ ಸ್ವಲ್ಪ ಕಾದಿಟ್ಕೊಳ್ಳಿ ಅಂತ ಆ ತರದ ವ್ಯವಸ್ಥೆ ಮಾಡಿಟ್ಟಿರ್ತಾರೆ. ಅದೇ ಬೇಸಿಗೆಗಾಲದಲ್ಲಿ ಏನಾಗಿರುತ್ತೆ ಅಂತಂದ್ರೆ ಅದು ಎಕ್ಸ್ಟ್ರೀಮ್ ಆಗಿರುತ್ತೆ, ಬಂದಿರೋ ಹೀಟ್ ಹೋಗೋದೇ ಇಲ್ಲ. ಸೊ ಅದು ತುಂಬಾ ಕಷ್ಟ ಆಗ್ಬಿಡತ್ತೆ. ಮತ್ತೆ ಸಮ್ಮರ್ ಅಲ್ಲಿ ಸ್ವಲ್ಪ ಇವರಿಗೆ ಸೂರ್ಯನನ್ನ ನೋಡಕ್ ಸಿಗತ್ತೆ, ಹಾಗಾಗಿ ಸ್ವಲ್ಪ ಬೀಚ್ ಗಳಿಗೆ ಹೋಗೋದು, ಹೊರಗಡೆ ಜಾಸ್ತಿ ನಾವು ಈ ವೀಕೆಂಡ್ಸ್ ಅಲ್ಲೆಲ್ಲ ಹೋದ್ರೆ ಒಂಥರ ಇರುವೆಗಳು ಅಷ್ಟು ಅನ್ಸತ್ತೆ, ಇರುವೆಗಳ ತರ ಜನಗಳು ನಮ್ಗೆ ಕಾಣಿಸ್ತಾರೆ, ಅಷ್ಟು ಜನ ಹೊರಗಡೆ ಬರ್ತಾರೆ. ಮತ್ತೆ ಹಿಂಗೆ ದಿನದಲ್ಲಿ ಇವರು ಸೂರ್ಯನನ್ನ ನೋಡೋದೇ ಕಡಿಮೆ ಆಗಿರೋದ್ರಿಂದ ವಿಟಮಿನ್ ಡಿ ಟ್ಯಾಬ್ಲೆಟ್ ಗಳನ್ನೆಲ್ಲ ಕೂಡ ಇಲ್ಲಿ ತಗೊಳ್ಳುವಂತ ಪರಿಸ್ಥಿತಿ ಕೂಡ ಇದೆ. ಹೀಗಿರುತ್ತೆ. ಮತ್ತೆ ಶಾಲಾ ಕಾಲೇಜ್ಗಳು ಅಂದ್ರೆ ಆಗಸ್ಟ್ ಟೈಮಲ್ಲಿ ಎಲ್ಲ ಅವರಿಗೆ ಸಮ್ಮರ್ ಹಾಲಿಡೇಸ್ ಗಳೆಲ್ಲ ಸಿಗತ್ತೆ. ಮತ್ತೆ ಇವ್ರದ್ದು ನಮ್ಮ ಹಾಗೆ ಹೈಸ್ಕೂಲ್ ಅಂದ್ರೆ 10ನೇ ಕ್ಲಾಸ್ ತನಕ ಹೈಸ್ಕೂಲ್ಗಳು ಹಂಗಿರಲ್ಲ, 11ನೇ ಕ್ಲಾಸ್ ತನಕ 12ನೇ ಕ್ಲಾಸ್ ತನಕ ಆತರ ಒಂದು ಹೈಸ್ಕೂಲ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಅವರನ್ನ ಯೂನಿವರ್ಸಿಟಿ ಅಂತ ಟ್ರೀಟ್ ಮಾಡ್ತಾರೆ, ಅಲ್ಲಿ ಹೋಗೋದು, ಯೂನಿವರ್ಸಿಟಿ ಹೋಗೋದು ಅಂತ. ಮೊದ್ಲಿಂದಾನೇ ಹೈಸ್ಕೂಲ್ ಟೈಮ್ ಇಂದಾನೆ ಅವರನ್ನ ಯಾವ ಮುಂದೆ ಏನಾಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಥವಾ ಒಂದು ಮೆಡಿಕಲ್ ಅಲ್ಲಿ ಹೋಗ್ಬೇಕು ಅಥವಾ ನಾನು ಬಿಸ್ನೆಸ್ ಅಲ್ಲಿ ಮುಂದುವರಿಬೇಕು ಆ ತರ ಇದ್ರೆ ಆ ಟೈಮ್ ಇಂದಾನೆ ಅವರು ಸಬ್ಜೆಕ್ಟ್ ಗಳನ್ನ ಚೂಸ್ ಮಾಡೋ ಅವಕಾಶಗಳಿರತ್ತೆ. ಈಗ ಉದಾಹರಣೆಗೆ ನಮ್ಮ ಕಡೆ ಹೇಗಿರುತ್ತೆ, ಈಗ ಸೈನ್ಸ್ ತಗೊಂಡ್ರೆ ನೀವು ಕಾಮರ್ಸಿನ ಯಾವ್ದೇ ವಿಷಯಗಳನ್ನ ನೀವು ಕಲಿಯಲ್ಲ, ಕೇವಲ ಸೈನ್ಸ್ ನ ವಿಷಯಗಳಷ್ಟೇ ಕಲಿತೀರಾ. ಆದ್ರೆ ಇಲ್ಲಿ ಹಂಗಿಲ್ಲ, ಸೈನ್ಸ್ ತಗೊಂಡು ಒಬ್ಬ ವ್ಯಕ್ತಿ ಬಯಾಲಜಿ ತಗೊಂಡವನು ಎಕನಾಮಿಕ್ಸ್ ಕೂಡ ತಗೋಬಹುದು, ಆ ತರ ಇದೆ ಇಲ್ಲಿ. ಅಂದ್ರೆ ಸಬ್ಜೆಕ್ಟ್ ಗಳು ಯಾವ್ದು ಇಂಟ್ರೆಸ್ಟ್ ಇದೆ ಹಾಗೆ ಅವರಿಗೆ ಮ್ಯಾಚ್ ಮಾಡ್ಕೋಬಹುದು. ಅಂದ್ರೆ ಸೈನ್ಸ್ ಅಂದ್ರೆ ಇಷ್ಟೇ ತಗೋಬೇಕು, ಕಾಮರ್ಸ್ ಹೋಗುವಂತ ವ್ಯಕ್ತಿ ಹೀಗೆ ತಗೋಬಾರ್ದು, ಅಥವಾ ಆರ್ಟ್ಸ್ ಕಲಿಯುವಂತ ವ್ಯಕ್ತಿ ಈ ತರ ಹಾಗಿಲ್ಲ. ಸಬ್ಜೆಕ್ಟ್ ಗಳನ್ನ ಕೂಡ ನೀವು ಆರಾಮಾಗಿ ಆಯ್ಕೆಗಳನ್ನ ಮಾಡ್ಕೋಬಹುದು. ಮತ್ತೆ ಈ ವೆಸ್ಟರ್ನ್ ಕಲ್ಚರ್ ಅಂದಾಗ ಬಹಳ ಬೇಗ ಅಂದ್ರೆ 16-17 ವರ್ಷಕ್ಕೆಲ್ಲ ಇಂಡಿಪೆಂಡೆಂಟ್ ಆಗಿ ಹೋಗ್ತಾರೆ, ಪೇರೆಂಟ್ಸ್ ಇಂದ ಹೊರಗಿರ್ತಾರೆ, ಅವರ ದುಡಿಮೆ ಅವರೇ ಮಾಡ್ಕೊಳ್ತಾರೆ. ಆ ತರದ್ದು ಅಲ್ಲೂ ನಡೀತಿದ್ಯಾ? ಹೌದು, ಇಲ್ಲಿ ಹೇಗಂತ ಅಂದ್ರೆ ನೀವು ಒಂದು 18 ವರ್ಷ ಆದ ನಂತರ, ಅದರಲ್ಲೂ ಇಲ್ಲಿ ಅವರು ಭಾರತೀಯ ಪೇರೆಂಟ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಅಂದ್ರೆ ಅವ್ರ ಮಕ್ಕಳು ಮನೆಯಲ್ಲೇ ಇರ್ಲಿ, ಹತ್ರನೇ ಇರ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ಸಹಜ, ಯಾಕಂದ್ರೆ ನಮ್ಮ ಸಂಸ್ಕೃತಿನೂ ಒಟ್ಟು ಕುಟುಂಬದ ಸಂಸ್ಕೃತಿನೇ ಇರೋದ್ರಿಂದ. ಆದ್ರೆ ಇಲ್ಲಿ ಅವರು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ 18 ವರ್ಷ ಆಯ್ತು ಅಂತ ಅಂದ್ರೆ ಮನೇಲಿ ಇದ್ರೆ ಅದೊಂದು ದೊಡ್ಡ ಸಮಸ್ಯೆ ಅಂತ ಥಿಂಕ್ ಮಾಡ್ತಾರೆ. ಸೊ 18 ವರ್ಷ ಆದ ನಂತರ ಅವ್ರು ಇಂಡಿಪೆಂಡೆಂಟ್ ಆಗಿ ಅವರೇ ಕೆಲಸ ಮಾಡ್ಕೊಂಡು ಯಾವುದೇ ಕೆಲಸ ಆದ್ರೂ ಮಾಡ್ಬೋದು, ಯಾವುದೇ ಕೆಲಸಗಳಲ್ಲಿ ತಾರತಮ್ಯ ಇಲ್ಲ, ಅದೊಂದು ಒಳ್ಳೇದು ಅಂತ ನನ್ ಕೂಡ ಅನ್ಸುತ್ತೆ. ಯಾವುದೇ ಕೆಲಸ ಬೇಕಿದ್ರು ಮಾಡ್ಬೋದು ಅವರು, ಅದನ್ನ ಮಾಡ್ಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಬೇರೆ ಎಲ್ಲೋ ಯೂಶಲಿ ಏನ್ ಮಾಡಿರ್ತಾರೆ ಅಂತ ಅಂದ್ರೆ ಈ ಯೂನಿವರ್ಸಿಟಿಗೆ ಹೋಗ್ಬೇಕು ಅಂತ ಅಂದ್ರೆ ಅವ್ರಿರೋ ಪಟ್ಟಣದಲ್ಲಿ ಇರೋದಿಲ್ಲ, ಇವ್ರು ಬ್ರಿಸ್ಟಲ್ ಅಲ್ಲಿ ಏನ್ ಪೇರೆಂಟ್ಸ್ ಇರ್ತಾರೆ, ಸೊ ಅವ್ರ ಮಕ್ಕಳು ಬೇರೆ ಯಾವ್ದೋ ಒಂದು ಮ್ಯಾಂಚೆಸ್ಟರ್, ಬರ್ಮಿಂಗಮು ಆ ತರದ ಸಿಟಿಗಳಿಗೆ ಮಕ್ಕಳನ್ನ ಕಳಿಸ್ತಾರೆ, ಅಥವಾ ಮಕ್ಕಳೇ ಅಲ್ಲಿಗೆ ಹೋಗೋಕೆ ಬಯಸ್ತಾರೆ. ಇಂಡಿಪೆಂಡೆಂಟ್ ಆಗಿ ಹೆಚ್ಚೆಂದಾಗಿರ್ಬೇಕು ಅಂತ 18 ವರ್ಷದ ಒಳಗಿನ ತನಕ ಅವರನ್ನ ಮಕ್ಕಳು ಅಂತಾನೆ ಅವರು ಟ್ರೀಟ್ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕಂದ್ರೆ 16 ವರ್ಷದ ತನಕ, 16ರಿಂದ 18 ವರ್ಷ ಅಲ್ಲಿ ಸ್ವಲ್ಪ ಯೂತ್ ರೈಟ್ಸ್ ಗಳು, ಅಡಲ್ಟ್ ರೈಟ್ಸ್ ಗಳು ಅವರಿಗೆ ಬಂದಿರತ್ತೆ. ಆದ್ರೆ 16 ವರ್ಷದ ತನಕ ಅವರಿಗೆ ಹೊಡೆಯೋದು, ಆಮೇಲೆ ಅವರಿಗೆ ಬೈಯುವಂತದ್ದು ಅದೆಲ್ಲ ಮಾಡೋ ಹಾಗಿಲ್ಲ, ಅವ್ರಿಗೆ ಒಂದಷ್ಟು ಪ್ರೊಟೆಕ್ಷನ್ ಗಳನ್ನ ಕೊಟ್ಟಿರ್ತಾರೆ.
ಮತ್ತೆ 10 ವರ್ಷದ ತನಕ ಮಕ್ಕಳು 10 ವರ್ಷದಕ್ಕಿಂತ ಜಾಸ್ತಿ ಅವರಿಗೆ ವರ್ಷ ಆಗಿದ್ರೆ, ಮಕ್ಕಳು 10 ವರ್ಷಕ್ಕಿಂತ ಮೇಲ್ಪಟ್ಟಂತ ಮಕ್ಕಳು, ಅವರು ಒಂದ್ ಮನೆಯಲ್ಲಿ ಅಪ್ಪ ಅಮ್ಮ ಒಂದ್ ಮಗು ಇದೆ, 10 ವರ್ಷಕ್ಕಿಂತ ಮೇಲ್ಪಟ್ಟಿದೆ ಆ ಮಗು ಅಂತ ಆದ್ರೆ, ಅವರು ಖಂಡಿತವಾಗಿ ಅವರೊಂದು 2 BHK ಮನೆಯಲ್ಲೇ ಇರಬೇಕು. ಅಂದ್ರೆ ಆ ಮಗುಗೆ ಸಪರೇಟ್ ಆಗಿ ರೂಮ್ ಅನ್ನ ಕೊಟ್ಟಿರ್ಬೇಕು. ನಮ್ ಜೊತೆಗೆ ಆ ಮಗುವನ್ನ ಮಲ್ಸ್ಕೊಳ್ತೀವಿ ಹಾಗಿಲ್ಲ. 10 ವರ್ಷದ ಮೇಲ್ಪಟ್ಟ ಮಕ್ಕಳನ್ನ ಅವರಿಗೆ ಸಪರೇಟ್ ರೂಮ್ಗಳಿರ್ಬೇಕು. ಮತ್ತೆ ಮಗು ಹುಟ್ಟಿದಾಗ ಕೂಡ ಅವರು, ನಾವೆಲ್ಲ ಹೇಗಿರತ್ತೆ ಇಂಡಿಯಾದಲ್ಲಿ ಅಂದ್ರೆ ಮಗುವನ್ನ ತಾಯಿಯ ಪಕ್ಕದಲ್ಲೇ ಮಲ್ಸ್ಕೊಂಡು ಇರುವಂತದ್ದು. ಆದ್ರೆ ಇಲ್ಲಿ ಹಾಗಿರಲ್ಲ, ಮಗುಗೆ ಸಪರೇಟ್ ಆಗಿ ರೂಮ್ ಇರುತ್ತೆ, ಸಪರೇಟ್ ಆಗಿ ಇಡ್ಬೇಕಾಗತ್ತೆ. ಯಾಕೆಂದ್ರೆ ಕೆಲವೊಂದಷ್ಟು ಕೇಸ್ಗಳು ಇಲ್ಲಿ ಆಗಿದೆ ಅನ್ನುವಂತ ಒಂದು ಮಾಹಿತಿ. ಅಂದ್ರೆ ಇಲ್ಲಿ ಚಳಿ ಜಾಸ್ತಿ ಆಗಿರೋದಕ್ಕೆ ಡುವೆ ನಾವು ಬದುಕೋತೀವಿ, ಅದು ತುಂಬಾ ದಪ್ಪ ಇರತ್ತೆ. ಅವಾಗ ಮಗುವನ್ನ ಮಧ್ಯದಲ್ಲಿ ಮಲ್ಸ್ಕೊಂಡಾಗ ನಾವು ರಾತ್ರಿ ಗೊತ್ತಿಲ್ಲದೆ ಡುವೆಯನ್ನ ಎಳ್ಕೊಂಡ್ಬಿಟ್ಟಾಗ ಮಗು ಸಫೋಕೇಟ್ ಆಗಿ ಅದು ಉಸಿರಾಡಕ್ಕಾಗದೆ ಮಗು ಹೋಗಿರುವಂತದ್ದು ಸುಮಾರು ಕಡೆ ಆಗಿರೋದಕ್ಕೆ ಮಕ್ಕಳಿಗೆ ಹೆಚ್ಚಿನದಾಗಿ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. 18 ವರ್ಷದ ಒಳಗಿನ ಮಕ್ಕಳು ಹೇಗಿರ್ತಾರೆ ಅಂದ್ರೆ ನಮ್ ಕಡೆ ಹೇಳೋ ತರ ಹೆಚ್ಚು ಕಿಲಾಡಿ ಇರ್ತಾರೆ. ಸೊ ಅದಾದ ನಂತರ ಸ್ವಲ್ಪ ಲಾ ಅಂಡರ್ ಬರೋದ್ರಿಂದ ಸ್ವಲ್ಪ ಡಿಸೆಂಟ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿನವರು. ಒಂದು 18 ವರ್ಷದ ಕೆಳಗಿನ ಮಕ್ಕಳು ಅಂದ್ರೆ ಅವರು ಎಷ್ಟು ಕಿಲಾಡಿಗಳಂದ್ರೆ, ಮನೆ ಮುಂದೆ ಏನಾದ್ರೂ ನಾವು ನೀರಿಟ್ಟಿದ್ರೆ ಅಥವಾ ಏನಾದ್ರೂ ಯಾವ್ದಾದ್ರು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಅಂತ ನೀರಿಟ್ಟಿದ್ರೆ ಅದನ್ನ ಕಾಲಲ್ಲಿ ಒದೆಯೋದು, ಆಮೇಲೆ ಮನೆ ಮುಂದೆ ಓಡಾಡಿ ಅದು ಏನು ಹೊರಗಡೆ ಗಾರ್ಡನ್ ಅಂತ ಏನ್ ಮಾಡಿರ್ತೀವಿ ಅದನ್ನ ಹಾಳು ಮಾಡೋದು, ಆ ತರದೆಲ್ಲಾನು ಕೆಲವೊಬ್ರು ಮಾಡ್ತಾರೆ. ಅಂದ್ರೆ ಅವ್ರಿಗೊಂದು ಭಯ ಇರಲ್ಲ. ಮತ್ತೆ ಅವರು ಇಷ್ಟು ಚಿಕ್ಕ ವಯಸ್ಸಲ್ಲೇ ಅವರಿಗೆ ಡ್ರಗ್ಸ್ ತಗೊಳ್ಳೋದು, ಕುಡಿಯೋ ಚಟಗಳು ಇಂಥವು ಕೂಡ ಬಂದಿರತ್ತೆ. ಸ್ಕೂಲ್ಗಳಲ್ಲೇ ಕೂಡ ಅವರು ಕಲ್ತಿರ್ತಾರೆ ಆ ತರದ್. ಅಂದ್ರೆ ಸ್ಕೂಲ್ಗಳಿಗೆ ಹೋದಾಗ ಅವ್ರ ಫ್ರೆಂಡ್ಸ್ ಮುಖಾಂತರ ಅವ್ರು ಆ ತರದನ್ನ ಕಲ್ತಿರ್ತಾರೆ. ಮತ್ತೆ ಶಾಲೆಯಲ್ಲೂ ಕೂಡ ಅವರು ಟೀಚರ್ಗಳು ಏನ್ ಹೇಳ್ತಾರೆ ಅಂದ್ರೆ, ತಂದೆ ತಾಯಿ ಏನಾದ್ರು ನಿಮ್ಗೆ ತೊಂದ್ರೆ ಮಾಡ್ತಿದಾರ, ಈ ತರ ಒಟ್ನಲ್ಲಿ ಮಕ್ಕಳನ್ನ ಎಲ್ಲರೂ ಪ್ರೊಟೆಕ್ಟ್ ಮಾಡೋ ರೀತಿಯಲ್ಲೇ ಇರೋದಕ್ಕೆ ಅವ್ರಿಗೆ ಅದೊಂದು ಧೈರ್ಯ, ಎಲ್ಲರೂ ನಮ್ಮ ಪರವಾಗಿದ್ದಾರೆ, ನಾವ್ ಏನ್ ಮಾಡಿದ್ರು ನಡೆದ್ ಬಿಡತ್ತೆ ಅನ್ನೋದೊಂದು ಇರತ್ತೆ. ಅದ್ರ ಖಂಡಿತ ಇದೆ. ಅವರು ತುಂಬಾ ಮಿತಿ ಮೀರಿ ಮಾಡಿದ್ರೆ ನಾವು ಪೊಲೀಸ್ಗಳಿಗೆ ಕಂಪ್ಲೇಂಟ್ ಮಾಡ್ಬೋದು, ಪೊಲೀಸ್ ಅವ್ರು ಬಂದು ನೋಡ್ಕೊಂತಾರೆ, ಅವರಿಗೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆಗಳನ್ನ ಮಾಡ್ತಾರೆ, ಅದೆಲ್ಲ ಇದೆ. ಆದ್ರೆ ನಮ್ ಇಂಡಿಯಾದಲ್ಲಿ ಹೆಂಗೆ ನಾವು 1-2 ಕಿಲಾಡಿ ಮಾಡಿದ್ರೆ 1-2 ಕೊಟ್ಟು ಬಿಡ್ತೀವಿ, ಆದ್ರೆ ಇಲ್ಲಿ ಹಾಗಲ್ಲ, ಕೊಡಕ್ಕಾಗಲ್ಲ. ಮತ್ತೆ ಓಡಾಟಕ್ಕೆ ಈಗ ಸ್ವಂತ ಗಾಡಿಗಳು ಜಾಸ್ತಿ ಬಳಸ್ತಾರ ಅಥವಾ ಸಾರ್ವಜನಿಕ ವಾಹನ ಅಂದ್ರೆ ಈಗ ಬಸ್ಸು ಟ್ರೈನ್ ಅದು ಜಾಸ್ತಿ ಬಳಕೆ ಇದೆಯಾ? ಇಲ್ಲಿ ಹೇಗಿದೆ ಅಂತ ಅಂದ್ರೆ ಈ ಬೈಕ್ಗಳಿಗಿಂತ ಅಂದ್ರೆ ಮೋಟಾರ್ ಬೈಕ್ಗಳಿಗಿಂತ ಕಾರ್ಗಳು ಹೆಚ್ಚು. ಯಾಕಂತ ಅಂದ್ರೆ ಇಲ್ಲಿ ವಾತಾವರಣನೂ ಹಾಗೆ ಇರತ್ತೆ. ನೀವು ಬೈಕ್ಗಳಲ್ಲಿ ಹೋದ್ರಿ ಅಂತ ಅಂದ್ರೆ ಕಿವಿ ಎಲ್ಲ ಗಟ್ಟಿ ಆಗ್ಬಿಡತ್ತೆ. ಸೊ ಕಾರ್ಗಳಲ್ಲಿ ಹೋಗೋದು ಸ್ವಲ್ಪ ಕಾಮನ್ ಇಲ್ಲಿ. ಸೊ ಅದು ಹೆಚ್ಚು. ಮತ್ತೆ ಬಸ್ಗಳಲ್ಲೂ ಕೂಡ ತಿರ್ಗಾಡ್ತಾರೆ, ಆದ್ರೆ ಕಂಪ್ಯಾರಿಟಿವ್ಲಿ ಕಡಿಮೆ ಅಂತ ಅನ್ಬೋದು. ಮತ್ತೆ ಇಲ್ಲಿ ಸೈಕಲ್ಗಳು, ಅಂದ್ರೆ ಇಲ್ಲಿ ಸೈಕಲ್ಗಳಿಗೆ ಬೈಕ್ ಅಂತಾರೆ. ಸೊ ಸೈಕಲ್ಗಳನ್ನ ತುಂಬಾ ಯೂಸ್ ಮಾಡ್ತಾರೆ. ಅಂದ್ರೆ ಸೈಕಲ್ಗಳಿಗೆ ಅಂತಾನೆ ಸಪರೇಟ್ ಆಗಿ ಪಾತ್ಗಳಿರುತ್ತೆ. ಸೊ ಮತ್ತೆ ಇವಾಗ ಕಂಪನಿಗಳಲ್ಲೂ ಕೂಡ ಸೈಕಲ್ ಟು ವರ್ಕ್ ಸ್ಕೀಮ್ ಅಂತ ಒಂದು ಮಾಡಿರ್ತಾರೆ. ನೀವು ಕಂಪನಿ ಮುಖಾಂತರ ಕೂಡ ಸೈಕಲ್ನ ತಗೊಂಡು ಅದನ್ನ ನಿಮ್ಮ ಗ್ರಾಸ್ ಸ್ಯಾಲರಿಯಲ್ಲೇ ಡಿಡಕ್ಟ್ ಮಾಡಿ ಆ ತರದ್ದೆಲ್ಲ ಬೆನಿಫಿಟ್ಸ್ ಗಳನ್ನ ಕೊಡ್ತಾರೆ. ಅಂದ್ರೆ ಅದು ನೇಚರ್ಗೂ ಕೂಡ ಒಳ್ಳೇದಾಗಿರೋದ್ರಿಂದ ಸೊ ಅದನ್ನ ಸ್ವಲ್ಪ ಉತ್ತೇಜನ ಮಾಡಿರ್ತಾರೆ ಇಲ್ಲಿ. ಸೊ ಓವರ್ ಆಲ್ ಆಗಿ ನಿಮ್ಗೆ ಈ ಕಾರ್ಗಳೇ ಹೆಚ್ಚು ಕಾಣಸಿಗತ್ತೆ ನಿಮ್ಗೆ. ಮತ್ತೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗಳು ಕೂಡ ತುಂಬಾ ಚೆನ್ನಾಗಿದೆ ಇಲ್ಲಿ. ಅಂದ್ರೆ ಇವಾಗ ನಾನ್ ಯೂಶುವಲಿ ನೋಡಿದ್ದ ಹಂಗೆ ಊರ್ ಕಡೆ ಇರ್ಬೋದು, ಹೇಗಿರತ್ತೆ ಟೈಮಿಂಗ್ಸ್ಗಳು ಅಂದ್ರೆ 1 ಗಂಟೆ ಅಥವಾ 1:15, 1:15, 1:45 ಅಥವಾ 2 ಗಂಟೆ, ಈ ತರ 15 ನಿಮಿಷಗಳ ಟೈಮ್ಗಳನ್ನ ನಾನು ನೋಡಿದ್ದು ಯೂಶುವಲ್ ಆಗಿ. ಆದ್ರೆ ಇಲ್ಲಿ ಹಂಗಿರಲ್ಲ. ಟೈಮ್ಗಳು ಸ್ವಲ್ಪ ವಿಚಿತ್ರ ಅನ್ಸ್ತು ನಂಗೆ. ಹೆಂಗಂದ್ರೆ 8 ಗಂಟೆ 14 ನಿಮಿಷಕ್ಕೆ ಟ್ರೈನ್ ಇದೆ, 14 ಇದೊಂಥರ ಹಾಗಿರಲ್ಲ, 15 ಅಂತ ಇರತ್ತೆ, 14 ಅಂತ ಕಡಿಮೆ. ಮತ್ತೆ ಆಕ್ಚುಲ್ ಆಗಿ ಅದೇ ಟೈಮಿಗೆ ಬರುತ್ತೆ, ಅದು 14ಕ್ಕೆ ಅದನ್ನ ಟ್ರೈನ್ ಅನ್ನ ಬಿಡ್ತಾರೆ. ಅಥವಾ 12:58 ಒಂದು ಬಸ್ ಇದೆ ಅಂದ್ರೆ 12:58 ಅದು. ಯಾಕಂದ್ರೆ ಪ್ರತಿಯೊಂದು ಬಸ್ಸಿಗೂ ಕೂಡ GPS ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಅದು ಆಪ್ಗೆ ಕನೆಕ್ಟ್ ಆಗಿ ಯಾವಾಗ ಎಲ್ಲಿ ಬರುತ್ತೆ, ಯಾವ ಸ್ಟಾಪ್ ಅಲ್ಲಿ ಬರುತ್ತೆ ಅಂತ ಅಕ್ಯುರೇಟ್ ಆಗಿ 1 ನಿಮಿಷ ಲೇಟ್ ಆದ್ರೂ ಕೂಡ ಅಲ್ಲಿ ನಿಮ್ಗೆ ತೋರಿಸ್ತಾ ಇರತ್ತೆ, ಇದು 1 ನಿಮಿಷ ಡಿಲೇ ಆಗಿದೆ ಅಂತ ನಿಮ್ಗೆ ಅಪ್ಡೇಟ್ ಗಳನ್ನ ಕೊಡ್ತಾನೆ ಇರುತ್ತೆ. ಅಲ್ಲಿನ ಬ್ರಿಟಿಷರೇ ಸೇರ್ಕೊಂಡು ಹಿಂದೂ ದೇವಾಲಯ ಒಂದು ಕಟ್ಟಿದ್ದಾರೆ ಅಂತ ಕೇಳ್ಪಟ್ಟೆ. ಅದ್ರ ವಿಶೇಷತೆ ಏನು, ಯಾವ ರೀತಿ ದೇವಾಲಯ ಅದು? ಇಲ್ಲಿ ಸ್ಕಂದವೇಲ್ ಅಂತ ಒಂದು ಟೆಂಪಲ್ ಇದೆ.
ಸೊ ಅಲ್ಲಿ ಹೇಗೆ ಅಂತ ಅಂದ್ರೆ ಇಲ್ಲಿಯವರು ಅಂದ್ರೆ ಇಲ್ಲಿಯ ನೇಟಿವ್ UK ಬ್ರಿಟಿಷ್ ಏನಿರ್ತಾರೆ ಸಿಟಿಸನ್, ಅವರೇ ಒಂದು ಟೆಂಪಲ್ ಅನ್ನ ಕಟ್ಟಿ, ಅದು ಹಿಂದೂ ಟೆಂಪಲ್, ಮತ್ತೆ ಮಂತ್ರಗಳನ್ನು ಸಹಿತ ನಮ್ಮ ಮಂತ್ರಗಳನ್ನ ಅವ್ರು ಉಚ್ಚಾರ ಮಾಡಿ, ಅವರು ದಿನ ಭಜನೆ ಮಾಡಿ, ಮತ್ತೆ ಒಂದು 4-5 ದೇವಸ್ಥಾನ ಇದೆ ಆ ಒಂದು ವಿಲೇಜ್ ಅಲ್ಲಿ. ಅಲ್ಲಿ ಅವರು ಒಂದು ದಿನಕ್ಕೆ ಒಂದು 3-4 ಸಲ ಪೂಜೆ ಮಾಡ್ತಾರೆ. ಸೊ ಅವರೇ ಪೂಜೆ ಮಾಡಿ ಎಲ್ಲ ಮಾಡ್ತಾರೆ. ಸೊ ಅದೊಂದು ನಮ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಅದನ್ನ ಬಿಟ್ರೆ ನಮಗೆ ಅಂತ ಬೇಕಾದಷ್ಟು ಅಂದ್ರೆ ಇಂಡಿಯನ್ಸ್ಗೆ ಅಂತ ಬೇಕಾದಷ್ಟು ಟೆಂಪಲ್ಗಳಿವೆ. ಬರ್ಮಿಂಗಮ್ ಅಲ್ಲಿ ಬಾಲಾಜಿ ಟೆಂಪಲ್ ಅಂತ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಅಂದ್ರೆ ಸೌತ್ ಇಂಡಿಯನ್ ಆರ್ಕಿಟೆಕ್ಚರ್ ಅನ್ನ ಸ್ವಲ್ಪ ಅಲ್ಲಿ ತೋರಿಸಿದ್ದಾರೆ. ಸೊ ಅದು ತುಂಬಾ ಚೆನ್ನಾಗಿದೆ. ಸೊ ಸ್ಕಂದವೇಲಲ್ಲಿ ಇವರ ಶೈಲಿಯಲ್ಲಿ ನಮ್ಮ ಮಂತ್ರಗಳನ್ನ ಅವರು ಹೇಳುವಂಥದ್ದು. ಆದ್ರೆ ಅವರು ಆ ಸಂಸ್ಕೃತಗಳನ್ನ ಅಷ್ಟು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿ ಅವ್ರು ಏನ್ ಟ್ರೈ ಮಾಡ್ತಾರೆ ಅದು ಒಂಥರ ಹೊಸದಾಗಿ ಅನಿಸ್ತು ನಮ್ಗೆ. ಸುಮಾರು 1-1.5 ತಾಸುಗಳ ಕಾಲ ಅವರು ಭಜನೆಗಳನ್ನ ಮಾಡ್ತಾರೆ. ಅದು ಹೇಗೆ ಪಂಚಾಮೃತ ಅಭಿಷೇಕಗಳು ಅದೆಲ್ಲ ಏನಿರುತ್ತೆ ಅದರ ಪ್ರೊಸೆಸ್ಗಳು ಅವಷ್ಟು ಅವನ್ನ ಮಾಡ್ತಾರೆ. ಅಲ್ಲಿ ಒಂದ್ ಕಡೆ ಪೂಜೆ ನಡೀತಾ ಇರತ್ತೆ, ಆ ಗರ್ಭಗುಡಿಯಿಂದ ನಮಗೆ ಹೊರಗಡೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇರತ್ತೆ. ಅಂದ್ರೆ ಎಲ್ಲರೂ ಅಲ್ಲೇ ಹೋಗಿ ಕುಳಿತುಕೊಳ್ಳಕ್ ಆಗಲ್ಲ ಅಂತ ಹೊರಗಡೆ ಕುತ್ಕೊಂಡು ಅದನ್ನ ನೋಡೋ ರೀತಿ ವ್ಯವಸ್ಥೆಗಳನ್ನ ಮಾಡಿರ್ತಾರೆ. ಮತ್ತೆ ಊಟವನ್ನ ಕೊಡುವಂಥದ್ದು, ಪ್ರಸಾದ ಹೇಳಿಕೆಯಲ್ಲಿ ಕೊಡುವಂಥದ್ದು. ನಾವು ಕೂಡ ಅನ್ನದಾನ ಮಾಡ್ಬೇಕು ಅಂತ ಅಂದ್ರೆ ಒಂದು ಬ್ಯಾಗ್ ಅಕ್ಕಿಯನ್ನ ತಗೊಂಡು ಹೋಗಿ ಅಲ್ಲಿ ಕೊಡಬಹುದು. ಹಾಗೆಲ್ಲ ವ್ಯವಸ್ಥೆಗಳಿದೆ. ಅಂದ್ರೆ ಪ್ರತಿನಿತ್ಯವೂ ಅನ್ನದಾನವನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಅವರು. ಈ ತರ ನಮ್ಮ ಸಂಸ್ಕೃತಿಯನ್ನ ಅವ್ರು ಫಾಲೋ ಮಾಡಿ ಈ ತರ ಒಂದು ವ್ಯವಸ್ಥೆಗಳನ್ನ ಮಾಡ್ತಾ ಇರೋದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಇಲ್ಲಿ ಒಟ್ಟಲ್ಲಿ ಅನುಭವ ಅನ್ನೋದು ಮೊಗದಷ್ಟು ಹೆಚ್ಚಾಗ್ತಲೇ ಹೋಗುತ್ತೆ. ಈ ಪೂರ್ತಿ ಬ್ರಿಟಿಷ್ ನಾಡು, ಯುರೋಪ್ನ ಮತ್ತಷ್ಟು ದೇಶಗಳ ಅನುಭವ ನಿಮ್ದಾಗ್ಲಿ. ಇನ್ನಷ್ಟು ಅನುಭವಗಳನ್ನ ನಮ್ ಜೊತೆ ಹಂಚ್ಕೊಳ್ತಾ ಇರಿ. ಮತ್ತೆ ಸಿಗ್ತಿರೋಣ, ಮತ್ತೆ ಮಾತಾಡ್ತಾ ಇರೋಣ. ಧನ್ಯವಾದ. ಥ್ಯಾಂಕ್ ಯು. ಥ್ಯಾಂಕ್ ಯು.